ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜುಲೈ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಮಖಾ ನಕ್ಷತ್ರ, ಯತಿಪಾತ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು 11:59 ಬೆಳಿಗ್ಗೆ 11:59 ಮಧ್ಯಾಹ್ನ 12:50 ಮತ್ತು ಸಂಜೆ 5:07 ಸಂಜೆ 5:58 ಇರತಕ್ಕಂಥ ಈ ಸಮಯ ತೊಂದರೆಯ ಮುಹೂರ್ತ. ತೊಂದರೆ ಕೊಡ್ತಕ್ಕಂಥ ಸಮಯಗಳು, ನಮ್ಮ ಮನಸ್ಸನ್ನು ವಿಕಲ್ಪ ಮಾಡತಕ್ಕಂಥದ್ದು. ಜಾಗ್ರತೆ. ಇನ್ನು ವಿಶೇಷವಾಗಿ ನಮ್ಮ ಗೌರವ 4 ಜನಗಳ ಜೊತೆ ಇರಬೇಕು. ನಮ್ಮ ಮರ್ಯಾದೆ ಅನ್ನೋದು 4 ಜನ ಹೇಳಬೇಕಂತೆ. ಇನ್ನು ನಮ್ಮ ಕಷ್ಟ ಅನ್ನೋದು ನಮ್ಮ 4 ಗೋಡೆಗಳ ನಡುವೆ ಇರಬೇಕಂತೆ. ದುಃಖ ಅನ್ನೋದು ಮನಸ್ಸಿನಲ್ಲೇ ಇರಬೇಕಂತೆ. ಹಾಗೂ ಕಿರುನಗು ಅನ್ನತಕ್ಕಂಥದ್ದು ಯಾವಾಗಲೂ ನಮ್ಮ ತುಟಿ ಅಂಚಿನಲ್ಲೇ ಇರಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಋಷಿಗಳು, ಗುರುಗಳು, ತಪಸ್ವಿಗಳು, ಹಿರಿಯರು, ಮಹರ್ಷಿಗಳು, ನಮ್ಮ ಗುರುಗಳು ಯಾವಾಗಲೂ ಹೇಳೋರು. ತುಂಬಾ ವೇದಾಂತ ಬ್ರಹ್ಮ, ಪದ್ಮಶ್ರೀ ಪುರಸ್ಕೃತ ಅವರು. ಈ ಥರ ತುಂಬಾ ಜನ ಗುರುಗಳನ್ನು ನೋಡಿದ್ದೇನೆ, ಕೇಳ್ತಿರ್ತೇನೆ, ಪ್ರವಚನ ಫಾಲೋ ಮಾಡ್ತಿರ್ತೇನೆ. ನಿತ್ಯ ಕಲಿಯುವುದು ಬ್ರಹ್ಮಾಂಡದಷ್ಟಿದೆ. ಯಾಕೋ ಧರ್ಮರಾಯರ ಯಕ್ಷ ಪ್ರಶ್ನೆಗಳ ಮೇಲೆ ಹಾಗೆಯೇ ರಿಸರ್ಚ್ ಮಾಡ್ತಾ ಕೂತ್ಬಿಟ್ಟಿದ್ದೇನೆ. ಹೆಚ್ಚು ಕಡಿಮೆ 132, 133 ಪ್ರಶ್ನೆಗಳು. ಅದ್ರಲ್ಲಿ ನೋಡ್ಬೇಕು, ಭೂಮಿಗಿಂತಲೂ ತೂಕವಾದದ್ದು ಯಾವುದು ಅನ್ನೋ ಒಂದು ಮಾತಿಗೆ ಫಟ್ ಅಂತ ಹೇಳ್ತಾನೆ ಧರ್ಮರಾಯರು. ಅಮ್ಮ ಅಂತ, ತಾಯಿ ಅಂತ ಹೇಳ್ತಾರೆ. ನೋಡಿ, ನಾವು ಭೂಮಿ ಮೇಲೆ ಎಷ್ಟು ಕಸ, ಏನೇನೋ ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ, ಮಾಡಬಾರ್ದು. ಮೊನ್ನೆ ನೋಡಿ, ಯಾರೋ ತುಂಬಾ ಒಳ್ಳೆ ಪುಣ್ಯಾತ್ಮರ್ರಿ, ಫಸ್ಟ್ ನೈಟ್ ಅಲ್ಲಿ ಮದುವೆಯಾದವರು ಆ ಫೋಟೋಸ್ ಅನ್ನ ಹಾಕೊಂಡು ತೋರಿಸ್ತಾರೆ. ಬಾ, ಧನ್ಯೋಸ್ಮಿ ಭಾರತಾಂಬೆ. ಇಂಥ ಮಕ್ಕಳನ್ನ ಎತ್ತಿದಕ್ಕೆ ರಾಜ್ಕುಮಾರ್ ಒಂದು ಪಿಕ್ಚರಲ್ಲಿ ಒಂದು ಡೈಲಾಗ್ ಬರುತ್ತೆ, ಎಷ್ಟು ಚೆನ್ನಾಗಿದೆ. ಪಾರ್ವತಿ ಪಾರ್ವತಿ ನೋಡಿಲ್ಲಿ ಅಂತ. ಧನ್ಯೋಸ್ಮಿ ಯಾವುದನ್ನು ತೋರಿಸ್ಬೇಕು, ಯಾವುದನ್ನು ತೋರಿಸ್ಬಾರ್ದು, ಎಲ್ಲಿದ್ದೇವೆ, ಏನ್ ನಡೀತಿದೆ, ವಿಚಿತ್ರವಾದಂಥದ್ದು ಅನ್ನೋ ಒಂದು ಭಾವ. ಇನ್ನು ಯಾರು ಮಕ್ಕಳು ಹೋಗ್ತಿದ್ರೆ ಬೈಕಲ್ಲಿ ನಿಂತ್ಕೊಂಡು ಇನ್ನೊಂದೇನೋ ಅಸಭ್ಯವಾಗಿ ತೋರಿಸ್ತಾನೆ ಅಂತ ಪಬ್ಲಿಕ್ ಆಗಿ. ನೋಡಿ, ಸಹಿಸ್ಕೊಂಡಿದೆ ಭೂತಾಯಿ. ಅದಕ್ಕೆ ಅಕಾಲಿಕ ಈ ಮಳೆ, ಗಾಳಿ, ಈ ಕಂಪನ, ಈ ಕಾಯಿಲೆಗಳು, ಡೆಂಗ್ಯೂ ಅಲ್ಲ, ಚಿಕನ್ ಗುನ್ಯಾ ಅಲ್ಲ. ಅಲ್ಲಿ ನೋಡಿ, ತ್ರಿಪುರ ಒಂದೇ ಬಾರಿಗೆ ಏಡ್ಸ್ ಕಾಯಿಲೆಯ ವಿಸ್ಫೋಟ ಅಂತ. ಯಪ್ಪ, ಒಂದೇ ಬಾರಿಗೆ. ಏನು ಕೇಳಿ, ಈ ಥರದ್ದೇ ನಮ್ಮ ಭಾವಗಳು. ಅದರಲ್ಲಿ ಬೇರೆ ಒಂದು 30% ಜನ ಯಾರಿಗೆ ಏಡ್ಸ್ ಕಾಯಿಲೆ ಬಂದಿದೆ, ಅವರು ಓದು ಕೆಲ್ಸಕ್ಕೋಸ್ಕರ ಊರು ಬಿಟ್ಟಿದಾರಂತೆ. ಪುಣ್ಯಾತ್ಮರುಗಳು ಎಲ್ಲೆಲ್ಲಿ ಸೇರ್ಕೊಂಡು ಏನೇನು ಹಬ್ಬಸ್ತಿದಾರೋ ದೇವರಿಗೆ ಗೊತ್ತು. ಇದನ್ನೆಲ್ಲ ಸಹಿಸ್ಕೊಂಡು ಭೂತಾಯಿ ಇದೆ. ನಮ್ಮ ತಾಯಿಯೂ ಹಾಗೆಯೇ. ನೋಡಿ, ಧರ್ಮರಾಯರ ಅರ್ಥ ಅದೇ. ಭೂಮಿಗಿಂತಲೂ ತೂಕವಾದದ್ದು ಯಾವುದು ಅಂದ್ರೆ ಅಮ್ಮ. ಭೂತಾಯಿಗಿಂತಲೂ ತಾಯಿ ಅಂತ. ಆ ತಾಯಿನೂ ಬರ್ಸಿದ್ದಾಳೆ. ಈ ತಾಯಿನೂ ನಾವು ಮಾಡೋದೆಲ್ಲ, ಅಯ್ಯೋ ನನ್ನ ಮಗ. ಎಷ್ಟು ಜನ ಜೈಲಿಗೆ ಹೋದವ್ರನ್ನ ಅವ್ರ ತಾಯಿ ಬಂದು ನೋಡಿರ್ತಾರೆ. ಆ ಜೈಲಿಗೆ ಹೋಗುವಾಗ ಆಲಾಪಿಸಿರ್ತಾರೆ, ಅಯ್ಯೋ ನನ್ನ ಮಗ ಬಿಟ್ಬಿಡಿ ಸ್ವಾಮಿ, ಏನು ಗೊತ್ತಿಲ್ಲದ ಮಗ,
ಅವನು ಎಂದೇ ತಪ್ಪೇ ಮಾಡಿರ್ಲಿ, ನಾನು ನಮ್ಮ ಅಕ್ಕನ್ ನೋಡಿದ್ದೇನೆ, ಇನ್ನೊಂದು ಅಕ್ಕನ್ ನೋಡಿದ್ದೇನೆ, ಅಯ್ಯೋ ನಾನು ಹೇಳ್ತಿರ್ತೇನೆ, ತೆಗೆದಿಟ್ರೆ ಆ ಕಡೆ ತಾಯಿ ಅಂದ್ರ ಏನ್ರಿ ನಿಮ್ಗೆ ಅಂದ್ರೆ, ಇರ್ಲಿ ಬಿಡು ಸರಿ ಆಗ್ತಾರೆ. ಉಪ್ಪು ಕಣೆ ಮಕ್ಕಳೇ, ಬದಲಾಗಲ್ಲ ಅದು. ನಾನೇ ಬದಲಾಗಿಲ್ಲ, ನನ್ನ ಎಡವಟ್ಟುಗಳೇ ಬದಲಾಗಿಲ್ಲ. ಸುಮ್ಮನಿರೋ, ನೀನ್ ಏನೇನೋ ಮಾತಾಡ್ಬೇಡ ನೀನು. ಹೌದು ಮಕ್ಕಳೇ, ಒಂದು ತಾಯಿ ಮಕ್ಕಳು ಏನು ಮಾಡಿದ್ರು ಅದನ್ನ ಸಹಿಸ್ಕೋತಾಳೆ. ನನ್ನ ಮಕ್ಕಳು. ಅದು ನಮ್ಮ ಭರತಖಂಡಕ್ಕೆ, ಮುಖ್ಯವಾಗಿ ನಮ್ಮ ಕರ್ನಾಟಕ ಸಂಪ್ರದಾಯ ಮೇರು ಶಿಖರನ. ನಮ್ಮ ಕನ್ನಡದ ಹೆಣ್ಮಕ್ಳು ನೋಡಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ಇದು ಯಾವುದು ಎಲ್ಲಿಂದಲೂ ಬಂದು ಸೇರಿ ಕಲಬೆರಕೆ ಆಗಿ ಇವತ್ತು ನಮ್ಮ ಕನ್ನಡದವ್ರನ್ನು ಕೆಡಿಸಿಟ್ಟುಬಿಟ್ಟಿದೆ. ನಮ್ಮವ್ರು ಹಂಗಿರ್ಲಿಲ್ಲಪ್ಪ. ಮೂಗುತಿ ಸುಂದರಿಯರು, ಅಮ್ಮನಂತವರು, ದೇವರಂತವರು, ಮಹಾದೇವರಂತವರು, ಮಹಾದೇವಿಯ ಸ್ವರೂಪ. ಕರ್ನಾಟಕದ ಕಳಶ ಅಂತ ಹೇಳಿದ್ರೆ ಮೂಗುತಿ. ಆ ಒಂದು ಭಾವ. ತಾಯಂದ್ರು ಅಷ್ಟು ಪ್ರೀತಿ. ನನ್ನ ಗಂಡ, ನನ್ನ ಮಗ, ಎತ್ತಿಂಗ್ ಸಿಗಿಸ್ಕೊಂಡು ಏನಾದ್ರೂ ಎದೆಗೆ ಹಾಕೋತಾರೆ. ನನ್ನ ತಂಗಿಗೆ ಹೇಳ್ತಾನೆ, ಬಿಡು ರಾಕ್ಷಸನ್ನ. ಇನ್ನೊಂದು ಅಕ್ಕನ್ಗೆ ಹೇಳಿದೆ, ಅವನು ಹೋಗ್ಬಿಟ್ಟ. ಇನ್ನಿಬ್ರು ಅವ್ರು ಹೋಗ್ಬಿಟ್ರು, ಅವ್ರು ಉಳ್ಕೊಂಡವ್ರೆ ರಾಕ್ಷಸರು. ಏನ್ ಹೇಳ್ತೀರಿ? ಅವ್ರು ಹೋಗ್ಬಿಟ್ರು ಅಕಾಲಿಕವಾಗಿ. ಅಂತ ಒಂದು ಭಾವ ಒಂದು ತಾಯಿಗೆ, ಒಂದು ಸ್ತ್ರೀ ಜೀವಕ್ಕೆ ದೇವರು ಏನೇ ಮಾಡಿದ್ರು ಸಹಿಸ್ಕೊಳ್ಳೋ ಗುಣ ಕೊಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳು. ಭೂತಾಯಿ ಹೇಗೆ ನಮ್ಮನ್ನು ಭರಿಸಿದಳು, ಅದಕ್ಕೆ ಮೀರಿದ 10 ಪಟ್ಟು ಅಂತ ಒಂದು ಗಾಂಧಾರಿ ದೇವಿ. ನನ್ನ ಮಗ ಅಂತ ಒಂದಿತ್ತು. ಕಟ್ಟ ಕಡೆಯ ಪ್ರಯತ್ನ ಅಂತ ಒಂದು ಗಾಂಧಾರಿ ದೇವಿ ಮಾಡ್ತಾರೆ. ಅವ್ನು ಬಂದು ಕೇಳ್ತಾನೆ, ಅಮ್ಮ ನನಗೆ ಆಶೀರ್ವಾದ ಮಾಡು ಅಂದ್ರೆ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಜಯವಿರುತ್ತದೆ, ಇಷ್ಟೇ ಹೇಳೋದು. ಆದ್ರೂ ಒಂದು ಕೆಲಸ ಮಾಡಪ್ಪ, ನನ್ನ ಒಂದು ಈ ತಪಸ್ಸನ್ನ ನಿನ್ ದಾರೆ ಎರಿತೇನೆ. ಆ ಕಟ್ಟಗಳೆಯ ಪ್ರಯತ್ನದಲ್ಲಿ ನೀನು ನಾಳೆ ಯುದ್ಧಕ್ಕೆ ಹೋಗೋಕ್ ಮೊದಲು ನಿರ್ವಾಣವಾಗಿ ದಿಗಂಬರನಾಗಿ ಸ್ನಾನ ಮಾಡಿ ಬಂದು ನನ್ನ ಕಣ್ಮುಂಗಡೆ ನಿಂತ್ಕೋ. ನಾನು ಈ ಬಟ್ಟೆಯನ್ನ ತೆಗಿತೇನೆ. ನನ್ನ ಕಣ್ಣನ್ನ ನಾನು ಬುದ್ಧಿ ಬಂದಾಗಿಂದ ನಿಮ್ಮ ತಂದೆಯ ಮದುವೆ ನಿಶ್ಚಯ ಆಗ್ತಿದ್ದಾಗಿ ಕಣ್ಣಕ್ಕೆ ಪಟ್ಟಿ ಕಟ್ಕೋಬಿಟ್ಟೆ. ಹುಟ್ಟುತ್ತಾ ಕಣ್ಣು ಕಾಣಿಸೋದೇ ಇರೋದು ಬೇರೆ, ಆದ್ರೆ ಕಣ್ಣಿದ್ದು ಕಣ್ಣು ಕಾಣಿಸದ ನೋಡಬಾರದು ನಾನು ಏನು, ನನ್ನ ಯಜಮಾನನ್ ಕಾಣಿಸ್ತಿಲ್ಲ, ನಾನು ಹಾಗೆ ಇರಬೇಕು ಅಂತ ಬದುಕಿದಂತ ಮಹಾಸತ್ಯವತಿ ಗಾಂಧಾರಿ ದೇವಿ. ಖಾಂದಾರ್ ನಮ್ಮ ಅಫ್ಘಾನಿಸ್ತಾನ್ ಅಂತ ಹೇಳ್ತೀವಲ್ಲ, ಆ ಕಡೆ ಹೆಣ್ಣು ಮಗು ಆಕೆ. ಅಂಥದ್ದೊಂದು ದಿವ್ಯ ಸ್ವರೂಪ. ಖಾಂದಾರ್ ಮಣ್ಣು ಅಫ್ಘಾನಿಸ್ತಾನದಲ್ಲಿ ಮುಲ್ತಾನಿ ಮಟ್ಟಿ ಅಂತ ಹೇಳ್ತಾರೆ. ಮುಲ್ತಾನ್ ಅನ್ನೋ ಒಂದು ಪ್ರದೇಶ ಇದೆ. ಅಲ್ಲಿನ ಮಣ್ಣನ್ನ ಶೋಧಿಸಿ ಪೌಡರ್ ತರ ಮಾಡ್ತಾರೆ. ತುಂಬಾ ಲಕ್ಷಗಳ ಬೆಲೆ ಬಾಳುತ್ತೆ ಅಂತ ಮಾತಾಡ್ತಾರೆ. ಅದನ್ನ ದೇಹಕ್ಕೆಲ್ಲ ಹಚ್ಕೋತಾರೆ, ಮುಖಕ್ಕೆಲ್ಲ ಹಚ್ಕೊಂಡ್ರೆ ಅಂತ ಒಂದು ಚಿರಯೌವನವಾಗಿ ಕಾಣಿಸ್ತಾರೆ ಅಂತ. ಅದಕ್ಕೇನು ಅಲ್ಲಿನ ಸ್ತ್ರೀ ಮಾತೆಯರು ಮಹಾದೇವಿಯಾಗಿ ಕಾಣಿಸ್ತಾರೆ ಅನ್ನತಕ್ಕಂಥದ್ದು. ಮುಲ್ತಾನಿ ಮಟ್ಟಿ ಅಂದ್ರೆ ಆ ತರದ ಊರಿನ ಪ್ರಾಂತ್ಯದವಳು ನಮ್ಮ ತಾಯಿ ಗಾಂಧಾರಿ ದೇವಿ. ಸಾಮಾನ್ಯ ಜೀವವಲ್ಲ. ಅದೇ ಹಠ, ಅದೇ ಛಲ. ಅವತ್ತು ಭರತಖಂಡ ಅಫ್ಘಾನಿಸ್ತಾನ ನಮಗೆ ಸೇರಿತ್ತು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಟರ್ಕಿವರೆಗೂ ವ್ಯಾಪಿಸಿತ್ತು, ಇರಾಕ್ ವರೆಗೂ ವ್ಯಾಪಿಸಿತ್ತು. ಇವತ್ತಿಗೂ ಕೂಡ ಎಷ್ಟೋ ಕಡೆ ಇಂಡೋನೇಷ್ಯಾ, ಮಲೇಷಿಯಾ, ಇರಾಕ್ ಕಡೆ ಎಲ್ಲ ನಮ್ಮ ಭರತಖಂಡದ ವೈಶಿಷ್ಟ್ಯತೆಯ ಶಿಲ್ಪಕೃತಿಗಳು ಬೇರೆ ಬೇರೆ ರೀತಿಯದ್ದೆಲ್ಲ ಸಿಕ್ಕಿದಾವೆ. ನಾವು ಒಪ್ಪಲ್ಲ, ನಾವು ನಮ್ಮವ್ರನ್ನೇ ಒಪ್ಪಲ್ಲ. ಇನ್ನೆಲ್ಲಿ ಅಂತ ತಾಯಿ ಜೀವ ನೋಡಿ, ಮಗ ಅಷ್ಟು ಮಾಡಿದ್ರು ನಾಳೆ ಬಾಪ ಅಂತಾಳೆ. ಬೆಳಗ್ಗೆ ಎದ್ದು ಅವನು ಸ್ನಾನ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ರೀತಿ ಆಡು ಕತೆ, ಹಳ್ಳಿ ಕತೆ ಹೇಳ್ತಾರೆ. ಕೃಷ್ಣರು ಎದುರಾಗ್ತಾರಂತೆ. ಏನು ದುರ್ಯೋಧನ, ಏನ್ ಮಾಡ್ತಿದ್ದಿ ಅಂತ. ಇಲ್ಲ, ನಮ್ಮಮ್ಮ ಹೇಳಿದಾಳೆ ಹಿಂಗ್ ಹೋಗ್ಬೇಕು, ಹಿಂಗ್ ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಿದ್ದಾನೆ. ಅಮ್ಮನೇ ಕಣೋ, ಮಗನೇ. ಆದ್ರೆ ನೀನೀಗ ಮಗನಾಗಿದ್ದೀಯಾ,
ಹೇಳು, ಈಗ ನಿನ್ನ ವಯಸ್ಸೆಷ್ಟು, ನಿಮ್ಮ ಅಮ್ಮನ ವಯಸ್ಸೆಷ್ಟು? ಆಕೆ ಒಂದು ಸ್ತ್ರೀ, ನೀನು ಒಂದು ಪುರುಷ. ಚಿಕ್ಕ ಮಗು ಅಲ್ಲ, ಎಳೆ ಮಗು ಅಲ್ಲ. ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಆ ತಾಯಿ ಅನಸೂಯ ದೇವಿ, ಅತ್ರಿ ಮಹರ್ಷಿಗಳ ಧರ್ಮಪತ್ನಿ, ಅವ್ರು 3 ವೇಷ ಹಾಡ್ಕೊಂಡು ಬಂದು ನಾಡಿದ್ರು ಮಾಡೋ ಲೀಲೆ. ದಿಗಂಬರವಾಗಿ ನೀನು ನಮಗೆ ಊಟ ಬಡಿಸ್ಬೇಕು ಅಂತ ಹೇಳ್ಬಿಡ್ತಾರೆ. ಆಯ್ತು, ಸೀದಾ ಅನಸೂಯ ದೇವಿ ಒಳಗಡೆ ಹೋಗಿ ಅತ್ರಿ ಮಹರ್ಷಿಗಳ ಹತ್ರ ಹೇಳ್ತಾರೆ, ಹಿಂಗ್ ಬಂದಿದ್ದಾರೆ ಈ ತರ ಅಂತ. ನಿನಗ್ ಗೊತ್ತಿಲ್ಲದ್ದೇನಿದೆಯಮ್ಮ, ಹೋಗು, ನಿನ್ ಕರ್ತವ್ಯ ನೀನ್ ಮಾಡು ಅಂತ ಬಂದು ಆ ಜಗನ್ಮಾತೆ ಅನಸೂಯ ದೇವಿ ತಾನು ನಿತ್ಯ ಪೂಜಿಸುವ ಆ ಒಂದು ಶಿವಪಾರ್ವತಿಯರ ಬಳಿ ಒಂದು ದೀಪ ಹಚ್ಚಿ, ಅಮ್ಮ ಜಗನ್ಮಾತೆ ನೀನೇ ನೋಡ್ಕೋ, ಈ ತರ ಬಂದಿದ್ದಾರೆ, ಅವ್ರಿಗೆ ನಾನು ದಿಗಂಬರಳಾಗಿ ಊಟ ಬಡಿಸಬೇಕಂತೆ ಅಂತ ಹೇಳಿ ತನ್ನ ವಸ್ತ್ರವನ್ನೆಲ್ಲ ಬಿಚ್ಚುತ್ತಿದ್ದಾಗೆ ಆ 3 ಬ್ರಹ್ಮ ವಿಷ್ಣು ಮಹೇಶ್ವರರು, ನೆನಪಿಟ್ಟುಕೊಳ್ಳಿ, ತ್ರಿಮೂರ್ತಿಗಳು ಚಿಕ್ಕ ಮಕ್ಕಳಾಗ್ಬಿಡ್ತಾರೆ, ಎಳೆ ಮಕ್ಕಳು, 6 ತಿಂಗಳು ಮಕ್ಕಳಾಗ್ಬಿಡ್ತಾರೆ. ಹಿಂಗೆ ದೇಕ್ತಾರೆ, 6 ತಿಂಗಳು ಮಕ್ಕಳು ಎಲ್ಲಿ ಓಡ್ತಾರೆ, ಅಲ್ಲೇ ಅಮ್ಮ ಅಮ್ಮ ಅಂತ ಒದ್ದಾಡಲ್ವಾ, ಆ ತರ ಎಳೆ ಮಕ್ಕಳು, ಹಾಲು ಕುಡಿಯೋ ಮಕ್ಕಳು, 3 ರಿಂದ 6 ತಿಂಗಳ ಮಕ್ಕಳು ಅಂತ ಹೇಳ್ತಾರೆ. ತಾಯಿ ಬಂದು ಕುತ್ಕೊಂಡು ಆ 3 ಮಕ್ಕಳಿಗೆ ಹಾಲು ಉಣ ಬಡಿಸ್ತಾರೆ. ಅಷ್ಟೇ, ಮಕ್ಕಳಿಗೆ ಎದ್ದು ಬಿಡ್ತಾರೆ ಅವರು. ಆಮೇಲೆ ಅಯ್ಯೋ ಆ ಮಹಾಲಕ್ಷ್ಮಿ, ಮಹಾಗೌರಿ, ಮಹಾಸರಸ್ವತಿ ಓಡ್ ಬರೋದು, ಏನಾಗ್ಬಿಡ್ತು ನಮ್ಮ ಗಂಡಂದ್ರು ಬಂದಿಲ್ವೇ ಅಂತ ಹೇಳ್ಬಿಟ್ಟು. ನೋಡಿ, ಮಕ್ಕಳೇ ಇಲ್ಲದ ತಾಯಿ ದಿಗಂಬರಳಾಗಿ ಊಟ ಬಡಿಸು ಅಂತ ಹೇಳ್ದ ಅಂದ್ರೆ ನೋಡಿ, ಒಂದು ತಾಯಿ ಮಾತ್ರ ಮಕ್ಕಳಿಗೆ ಆ ರೀತಿ ಬಡಿಸ್ಬೋದು, ಬಡಿಸ್ತಿದ್ದಾರೆ. ನಾವೆಲ್ಲ ಆ ಥರನೇ ಹಾಲು ಕುಡಿದು ಬೆಳೆದು ಬಂದಿರೋರು ಮಕ್ಕಳೇ. ನೋಡಿ, ಇದನ್ನೇ ಹೇಳೋದು. ಅದು ಮಗು ಕಣೋ, ಆದ್ರೆ ನೀನು ಏನು ಅನ್ಕೊಂಡಿದ್ಯಾ ಅಂತ ಹೇಳಿ ಹೋಗ್ಲಿ, ಅಟ್ಲೀಸ್ಟ್ ಅದನ್ನಾದ್ರೂ ಮುಚ್ಕೊಂಡು ಹೋಗೋ ಅಂತ, ನಿನ್ನ ಪುರುಷತ್ವವನ್ನ ಮುಚ್ಕೊಂಡು ಹೋಗು ಅಂತ. ಅಮ್ಮನ ಅಲ್ಲ ಅದು, ಅಲ್ಲೊಂದು ಸ್ತ್ರೀ ಮೂರ್ತಿ ಇದೆ ಅಂತ, ನಾಚಿಕೆ ಅನ್ನೋದಿಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು, ಆಯ್ತು ಕೃಷ್ಣ ಅಂತ ಅಲ್ಲಿಗೆ ಮುಚ್ಕೊಂಡು ಹೋಗ್ತಾನೆ. ಒಂದು ಬಾಳೆ ಎಲೆ ಕಟ್ಕೊಂಡು ಹೋಗ್ತಾನೆ ಅಮ್ಮನ ಮುಂದಗಡೆ ನಿಂತು ಅಂತ. ಆ ತಾಯಿ ಜಗನ್ಮಾತೆ ಬಟ್ಟೆ ತೆಗೆದು ಮಗನನ್ನ ನೋಡ್ತಿದ್ದಾಗೆ ಆ ಕಿರಣಗಳು, ಆ ಪುಂಜ ಬಿದ್ದಿದ್ದೆ ವಜ್ರಕಾಯ. ಆ ಜಾಗ ಒಂದ್ ಬಿಟ್ಟು ಎಲ್ಲಿ ಹಿಂಗೆ ಅವನು ಏನ್ ಬಾಳೆ ಎಲೆ ಹಿಂಗೆ ಇಟ್ಕೊಂಡಿರ್ತಾನೋ ಆ ಜಾಗ ಮಾಮೂಲಿ ಮನುಷ್ಯನಾಗ ಹೋಗುತ್ತೆ. ಅಲ್ಲೇ ಹೊಡೆದು ಭೀಮ ಸಾಯಿಸುತ್ತೆ, ತೊಡೆ ಮುರಿದೆ. ನೋಡಿ ಎಂತ ಲೆಕ್ಕಾಚಾರ, ಭಗವಂತನ ಲೆಕ್ಕಾಚಾರ ನೋಡಿ. ಒಂದು ತಾಯಿ ಆ ರೀತಿ ಮಕ್ಕಳೇ. ಆದ್ರೆ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ನೋಡಿ, ಯೋಚನೆ ಮಾಡಿ ನೋಡಿ ನಮ್ಮ ಬದುಕುಗಳು. ಅದಕ್ಕೆ ಭೂತಾಯಿ ಸಹಿಸ್ತಿಲ್ಲ, ಅದನ್ನೇ ಧರ್ಮರಾಯರು ಹೇಳೋದು. ಸೊ ನಾವಿವತ್ತು ಗೌರವ ಅನ್ನೋದು ಬಂದು 4 ಜನ, ಆ ಮರ್ಯಾದೆ ಅನ್ನೋದು 4 ಜನಗಳಲ್ಲಿರ್ಬೇಕಂತೆ. ಎಲ್ಲಿಗೆ ತಂದಿಟ್ಕೊಂಡಿದ್ದೇವೆ ನಾವು? ಯಾವ ರೀತಿಯ ಗೌರವದಲ್ಲಿ ಬದುಕು? ಯಾರಾದ್ರೂ ಕೇಳಿದ್ರೆ ಅವನು ಬಿಡೋ, ಮುಗೀತು. ಇವತ್ತು ಆ ಗೌರವ ಅನ್ನೋದು 4 ಜನಗಳ ನಡುವೆ ಇರಬೇಕು. ಆ ಮರ್ಯಾದೆ, ಆ ಗೌರವ, ಗೌರವಾನ್ವಿತ ವ್ಯಕ್ತಿ ಅವನ್ನ ಕರಿಬೇಕು, ಈ ರೀತಿ ಹೇಳಬೇಕು. ಎಲ್ಲಿದೆ? ನಾವು ಯಾವ ತರ ಇಟ್ಕೊಂಡಿದ್ದೇವೆ? ಇನ್ನು ವಿಶೇಷವಾಗಿ ದೊಡ್ಡವರು ಹೇಳ್ತಾರೆ, ಕಷ್ಟ ಅನ್ನೋದು 4 ಗೋಡೆಗಳ ನಡುವೆ ಇರಬೇಕು. ನೀವು ಯಾರನ್ನಾದ್ರೂ ಕೇಳಿ, ಏನೋ CM ಆದಾಗೆ ಈ ಒಂದು ಯಾವುದೋ ಒಂದು 60 ಕೋಟಿ ಜಾಗ ಕೊಟ್ಬಿಟ್ಟು ಎಲ್ರು ಹಾಕೊಂಡು ರುಬ್ತಾವ್ರಲ್ಲ, ಆ ಥರ. ಅಯ್ಯೋ ರಾಮ, ಆ ದೊರೆನ ನೀಟ್ದ ಹಾಕೊಂಡು ರುಬ್ಬುತ್ತಿದ್ದಾರೆ, ಅಗ್ನಿವೀರ್ದ ಹಾಕೊಂಡು ರುಬ್ಬುತ್ತಿದ್ದಾರೆ ದೇಶದ ದೊರೆನ ನಾನಾ ರೀತಿನಲ್ಲಿ. ಈ ದೊರೆನ ಇದೆಂಗೆ ನಿಮ್ಮ ಪತ್ನಿ ಕೊಟ್ಟಿದ್ದಾರೆ, ಈ ಜಾಗ ಇದು ಹಿಂಗಿತ್ತು, ಇದು ಹಂಗಿತ್ತು, ಇದು ಹೀಗಿತ್ತು, ಏನೇನೋ ಹುಡುಕ್ತಿದ್ದಾರೆ. ಇರ್ಲಿ, ದೊಡ್ಡವ್ರದ್ದು ದೊಡ್ಡ ವಿಚಾರಗಳಿರುತ್ತೆ, ಅವ್ರು ನಿಭಾಯಿಸ್ಕೊತಾರೆ. ನೀವು ಮಾತಾಡ್ಸಿ ನೋಡಿ, ಹೇಗಿದ್ದೀಯೋ ಅಂತ ಕೇಳಬೇಡಿ. ತಗೋ ಎತ್ಕೋತಾನೆ ಹೆಂಡ್ತಿದು, ಇಲ್ಲ ಆ ಹೆಂಡ್ತಿನ ಕೇಳಿ ನೋಡಿ, ಗಂಡಂದು ಎತ್ಕೋತಾಳೆ, ಅತ್ತೆದು ಎತ್ಕೋತಾಳೆ, ಮಾವಂದು ಎತ್ಕೋತಾಳೆ, ಎಲ್ಲ ಎತ್ತಿ ತೆಗೆದು ವಾಂತಿ ಮಾಡದ ಹಾಗೆ. ಇನ್ನು ಯಾರ ಮನೇಲೂ ಕಷ್ಟನೇ ಇಲ್ವಾ? ಅಯ್ಯೋ ಹೋಗಪ್ಪ, ನಿಮಗ್ ಗೊತ್ತಿಲ್ಲ, ನಮಗ್ ಕಷ್ಟನಪ್ಪ, ಅಯ್ಯೋ ಅಮ್ಮಮ್ಮಮ್ಮಮ್ಮ.
ಗಾಂಧಾರಿ ದೇವಿಗಿಂತ 100 ಮಕ್ಕಳನ್ನು ಕಳ್ಕೊಂಡ್ಲು, ರಾಜ್ಯ ಕಳ್ಕೊಂಡ್ಲು, ಕಟ್ಕೊಂಡು ಗಂಡ ಕುರುಡ. ಅವಳ ವಂಶವೇ ಇಲ್ಲದಾಗ ಮಾಡಿಟ್ಬಿಟ್ರು. ಎಷ್ಟು ಆಲಾಪ್ಸಿರ್ಬೇಕು ಯೋಚನೆ ಮಾಡಿ ನೋಡಿ. ಆಕೆ ಯಾವತ್ತಾದ್ರೂ ಕಣ್ಣೀರ್ ಹಾಕಿರೋದು ಎಲ್ಲಾದ್ರೂ ನೋಡಿದ್ರು? ಒಂದು ಬಾರಿ ಕಣ್ಣೀರ್ ಹಾಕಿದಾಗ ಇಡೀ ಅದು ನೀವು ನಂಬಲ್ಲ. ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ದೊಡ್ಡಪ್ಪನ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೋಬೇಕು ಅಂದ್ರೆ ಕೃಷ್ಣ ಓಡ್ ಬರ್ತಾನೆ. ಎಲ್ಲೆಲ್ಲಿ ಧರ್ಮವಿದೆಯೋ ಅಲ್ಲೆಲ್ಲ ಹೆಚ್ಚು ಕಡಿಮೆ ಆದರೆ ಧರ್ಮವಂತರು ಓಡ್ ಬರ್ತಾರೆ. ಇಬ್ಬರು, ಒಂದು ವ್ಯಾಸರಿಲ್ಲದ ಪಕ್ಷದಲ್ಲಿ ಕೃಷ್ಣ ಓಡ್ ಬರ್ತಾನೆ. ಇರೋ ಇಲ್ಲ, ನಮ್ ದೊಡ್ಡಪ್ಪ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಮಹಾಸಾಧ್ವಿ, ಮಹಾ ತಪಸ್ವಿನಿ ಆಕೆ ಕಂಪಿಸಿ ಕುಳಿತು ಬಿಟ್ಟಿದ್ದಾಳೆ. ಈಗ ಮುಂದಕ್ಕೆ ಹೋಗೋದು ಇರ್ರಿ ಅಂತ ತಾನು ಮುಂದಕ್ಕೆ ಹೋಗ್ತಾನೆ. ಕೃಷ್ಣ ಬಂದ ಅಂತ ಹೇಳಿದ ತಕ್ಷಣ ನಿನ್ನ ವಂಶವೆಲ್ಲ ನಿರ್ವಂಶವಾಗಿ ಬಿಡ್ಲಿ. ನನ್ನ ಮಕ್ಕಳು ಹೇಗಿಲ್ಲದಾಗ ಆಗೋದ್ರು ನಿನ್ನ ಮಕ್ಕಳು ಕೂಡ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ. ಆಯ್ತಮ್ಮ ಮಹಾಸಾಧ್ವಿ, ನನಗ್ ಕೊಡಮ್ಮ, ನೀನ್ ಏನು ಶಾಪ ಕೊಡ್ತೀಯೋ ನನಗ್ ಕೊಡಮ್ಮ, ಪಾಂಡವನ್ಗೇನು ಅನ್ಬೇಡಮ್ಮ. ನೋಡಿ ಧರ್ಮವಂತರನ್ನ ಹೇಗೆ ಭಗವಂತ ರಕ್ಷಿಸ್ತಾನೆ ಅಂತ. ಅವ್ರದ್ದೇನೂ ತಪ್ಪಿಲ್ಲಮ್ಮ, ಎಲ್ಲ ನಂದೆ, ನೀನ್ ಏನಂದ್ರೂ ಸರಿಯಮ್ಮ, ನನಗ್ ಕೊಡಮ್ಮ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮರು. ಅಂತ ಸಾಧ್ವಿ ಮಣಿ ಯಾವತ್ತೂ ಆಕೆ ಕಣ್ಣೀರ್ ಹಾಕಿರ್ಲಿಲ್ಲ. ಅವತ್ತು ಕಣ್ಣೀರ್ ಹಾಕೊಂಡು ಶಾಪ ಕೊಡೋದು ಇಡೀ ವಂಶವೇ ಹೊರಟೋಗುತ್ತೆ. ಕೃಷ್ಣ ನಿನ್ನ ಮುಂದುಗಡೆ ಹೇಗ್ ನನ್ನ ಮುಂದುಗಡೆ ನನ್ನ ಮಕ್ಕಳು ನನ್ನ ವಂಶ ಎಲ್ಲ ಹೊರಟೋಯ್ತು, ನಿನ್ನ ಮುಂದುಗಡೆಯೂ ಹಾಗೆ ಹೊರಟೋಗ್ಲಿ, ನಿನ್ನ ವಂಶ ನಿರ್ವಂಶವಾಗಿ. ಕೃಷ್ಣರ ಮುಂದುಗಡೆ ಮಕ್ಕಳು ಮೊಮ್ಮಕ್ಕಳು ಒಡೆದಾಡ್ಕೊಂಡು ಬಡದಾಡ್ಕೊಂಡು, ಅವನಂತೂ ಸಾಂಬ ನೋಡ್ಬೇಕು, ಜಾಂಬವತಿಯ ಮಗ. ಒಬ್ಬೊಬ್ಬ ಒಂದೊಂದು ಮಹಾ ಕುಡುಕರುಗಳು, ಹೇಳ್ಬಾರ್ದು ಇದೆಲ್ಲ. ಕೃಷ್ಣ ಅದನ್ನೆಲ್ಲ ನೋಡ್ತಾ ನಗ್ತಾ ಇದೆ. ಎಲ್ಲೂ ಯಾವತ್ತಾದ್ರೂ ಕೃಷ್ಣರು ತನ್ನ ಮನೆ, ತನ್ನ ಕುಟುಂಬ, ತನ್ನ ಮಕ್ಕಳು ಹೀಗೆ ಎಡವಟ್ಟು ಮಕ್ಕಳು ಅಂತ ಯಾವತ್ತಾದ್ರೂ ಹೇಳ್ಕೊಂಡಿರೋದು ನೋಡಿದ್ದೀರಾ? ಬಲರಾಮನ ಎಡವಟ್ಟುಗಳ ಬಗ್ಗೆ ಹೇಳ್ಕೊಂಡಿರೋದು ಎಲ್ಲಾದ್ರೂ ಹುಡುಕಿ ಮಕ್ಕಳ. ನನ್ನ ಭಗವಂತ 4 ಗೋಡೆಲೇ ಇಟ್ಕೊಂಡು ಕೂತಿದ್ದ. 4 ಗೋಡೆ ಅಲ್ಲ, ತನ್ನ ದುಃಖವನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದವಿನ ಎಲ್ಲರ ದುಃಖವನ್ನು ಪರಿಹಾರ ಕೊಡ್ತಿದ್ದಂತ ಪರಮಾತ್ಮ ಯಾವತ್ತೂ ತನ್ನ ದುಃಖವನ್ನ ಹೇಳ್ಕೊಡ್ಲೇ ಇಲ್ಲ. ನಾವು ಎಲ್ಲರೂ ಹೇಳ್ಕೊಡ್ತೀವಿ ನೋಡಿ. ಅದಕ್ಕೆ ಹೇಳಿದ್ರು ನಮ್ಮ ಕಷ್ಟ 4 ಗೋಡೆಲ್ಲೇ ಇರ್ಬೇಕು, ಮಕ್ಳು ಹೇಳ್ಕೊಳ್ತಾ ಹೋಗ್ಬಾರ್ದು. ನಮಗೆ ಅದು ಒಂಥರ ನಮ್ಮನ್ನ ಕೇವಲವಾಗಿ ನೋಡ್ತಾರೆ. ಏನ ಯಾವಾಗ ಬಂದ್ರು, ನನಗೊಬ್ಬ ಇದ್ದಾನೆ, ಯಾವಾಗ ಫೋನ್ ಮಾಡಿದ್ರು ರವಿ ಅದಿಲ್ಲ ಕಣೋ, ನಿನ್ನ ಮನೆ ಬಂಗಾರ ಆದ ಕಣೋ, ನೀನ್ ಫೋನೇ ಮಾಡ್ಬೇಡ. ಇನ್ನೂ ಒಬ್ಬ ಇದ್ದಾನೆ, ಯಾವಾಗ ಸಿಕ್ಕಿದ್ರು ಹೆಂಡತಿ ವಿಚಾರನೆ. ಅವಳು ಹಿಂಗಂದ್ರು, ಅದು ಫೋಟೋ ಬೇರೆ ಇಟ್ಕೊಂಡವನೆ, ಅವನು ಗುಂಡು ಬಾಸು, ಲಟ್ಟಣಿಗೆ ತಗೊಂಡು ಡಮ್ಮಲ್ ಅಂತ. ಆ ಮಗುಗೆ ಏನು ಕೋಪ ಬರುತ್ತೆ? ನೀನೇನು ಅಂದಿರ್ತಿ, ಅಷ್ಟು ದೊಣ್ಣೆ ತಗೊಂಡು ಇಡ್ಬೇಕು ಅಂದ್ರೆ ಎಷ್ಟು ಅಂತ ಸಹಿಸ್ಕೊತಾಳೆ. ಅರೆ ಕರ್ನಾಟಕದಮ್ಮ, ಸುಮ್ನಿರಿ, ನಮ್ ಕರ್ನಾಟಕದ ಹೆಣ್ಮಕ್ಳು ಹೇಳಲ್ವಾ ನಾನು, ಕಚ್ಚೆ ಇಟ್ಟು ಬಚ್ಚು. ಅಯ್ಯೋ ನಾನು ಪುಣ್ಯವಂತನಪ್ಪ, ನನ್ನ ತಾಯಿ ಸ್ವಾಮಿ ರಂಗ ಅದು ಮಗುನ್ ಕಟ್ಕೊಬಿಟ್ಟಿದ್ದೇನೆ ಸ್ವಾಮಿ. ಮಗುವೇ ಅದು ರಾಕ್ಷಸನಿಗೆ ಮಗು ಸಿಕ್ಬಿಟ್ಟಿದ್ದಾಳೆ. ಅಷ್ಟೇ ಹೇಳಬಲ್ಲೆ. ಒಂದು ದಿನ ಒಂದು ಬಾಯಿ ಒಂದು ಮಾತು ಇಲ್ಲಪ್ಪ. ನಿಮ್ ಮುಂದ್ಗಡೆ ನೋಡಿ, ಇಲ್ಲಿ ಶಂಕರಾಚಾರ್ಯರ ಪುಸ್ತಕ ಯಾವಾಗ್ಲೂ ಇಟ್ಕೊಂಡಿರ್ತಾನೆ, ಪ್ರಮಾಣವಾಗಿ ಹೇಳ್ತೇನೆ, ಅದು ತಪ್ಪಾಗ್ಬಿಡುತ್ತೆ. ಏನೋ ಒಂದ್ ಸಿಟ್ಟಿಗೆ ಒಂದ್ ಮಾತು ಬರ್ಬೋದು, ಇನ್ನೊಂದು ನಾನು 100 ಆಡಿದ್ರೆ ಒಂದ್ ಮಾತಾಡಿರ್ಬೋದೇನೋ, ಪಾಪ ಸುಳ್ಳು ಹೇಳ್ಬಾರ್ದು. ಇವನಿಗೆ ತಗೊಂಡಿಟ್ಕೊಂಡು ನೋಡ್ರವಿ ಅಂತ ತೋರಿಸ್ತು, ಬೋರ್ಡ್ ಗುಂಡ ಇಷ್ಟು ದೊಡ್ಡದಾಗಿ ಬೀಸಿದ್ರು. ನೀನೇನ್ ಮಾಡಿದ್ದು, ಬರೀ ಒಂದ್ ಸ್ಟೋರಿ ಹೇಳ್ಬೇಡ, ಟೆಲ್ ಮಿ ಆಪೋಸಿಟ್ ಸ್ಟೋರಿ ಅಂದೆ. ಯಾವ ಹೆಣ್ಮಗನು ದೊಣ್ಣೆ ತಗೊಂಡ್ ಬಾರ್ಸಲ್ಲ, ಸುಮ್ಮನೆ ಎಷ್ಟು ಅಂತ ಏನೋ ಮಾಡಿರ್ತೀನಿ. ನಿನ್ ಬಾಯಿ ಒಂಥರ ಗಂಜಲದ ಬಾಯಿ, ಕಲಗಚ್ಚು ಬಾಯಿ, ಗಜ 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 ಅಂತ ಏನನ್ನ ಮಾತಾಡ್ತೀವಿ. ಯಾವಾಗ ಎಲ್ಲಿ ಏನು ನಿಂಗೆ ಗೊತ್ತಿಲ್ಲ ರವಿ. ನಾನು ಮಾತಾಡಲ್ಲಪ್ಪ, ಮಾತಾಡ್ಲೂ ಬೇಡ. ನಾನು ಆ ಮಗು ಹತ್ರ ಕೇಳಿಲ್ಲ, ಆ ಮಗು ಬಂದು ನನಗೆ ಹೇಳಿಲ್ಲ. ನಾನು ನ್ಯಾಯ ಪಂಚಾಯತಿ ಮಾಡಕ್ ಕರ್ಕೊಂಡ್ ಬಾರೋ ಅಂದೆ, ಕರ್ಕೊಂಡ್ ಬರ್ಲಿಲ್ಲ. ಕೆಲವ್ರು ಹಾಗೆ 4 ಗೋಡೆಯಲ್ಲಿ ಇರಬೇಕಾದ ವಿಚಾರವನ್ನ ಆ ಫಸ್ಟ್ ನೈಟ್ ನೋಡಿ ಯಾವನೋ ಫೋಟೋ ಹಾಕಿದ್ದಾರೆ, ಪುಣ್ಯ ಹಾಕಿ. 4 ಗೋಡೆಯಲ್ಲಿ ಇರ್ಬೇಕ, ಎಲ್ಲರೂ ಟಾಯ್ಲೆಟ್ಗೆ ಹೋಗ್ತೀವಲ್ವಾ,
ರೋಡಲ್ಲೇ ಮಾಡ್ಬಿಡೋಣ, ಎಲ್ರು ಬಟ್ಟೆ ಬಿಚ್ಕೊಂಡು, ಎಲ್ರು ಸ್ನಾನ ಮಾಡೋದೇ ಅಲ್ವಾ ಬಟ್ಟೆ ಬಿಚ್ಕೊಂಡು, ಎಲ್ರು ಇನ್ಮೇಲೆ ನಗ್ನವಾಗಿ ದಿಗಂಬರರಾಗಿ ರೋಡಲ್ಲೇ ಸ್ನಾನ ಮಾಡೋಣ. ಎಲ್ರಿ ಬಂದ್ಬಿಟ್ಟಿದೆ ಇದು ಯಾವ್ದು ಪಾಶ್ಚಿಮಾತ್ಯರ ಒಂದು ಪ್ರಭಾವ. ಅವರು ಒಂದು ಊರೇ ಮಾಡ್ಕೊಂಡಿದ್ದಾರೆ, ನಗ್ನರ ಊರು, ನಗ್ನರ ಹಬ್ಬ, ದಿಗಂಬರ ಹಬ್ಬ ಅಂತೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ದಿಗಂಬರತ್ವ ಅಂದ್ರೆ ನಮ್ಮ ವೈದಿಕದಲ್ಲಿ ಭರತಖಂಡದಲ್ಲಿ ಏನ್ ಗೊತ್ತಾ, ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗ, ಏನು ಬೇಡ, ಈ ಬಟ್ಟೆನೂ ನಂದಲ್ಲ ಅಂತ ಕುಳಿತುಕೊಳ್ಳೋ ಅಂತ ಒಂದು ಜೈನರ ಪಂಥ. ಅದು ದಿಗಂಬರತ್ವ ಅಂದ್ರೆ ಅದು ಬೇರೆ, ಅದೊಂದು ಅದಕ್ಕೆ ಬೆಲೆ ಕಟ್ಟಲಿ ಆಗೋಲ್ಲ. ಆಕಾಶದ ಎತ್ತರ ಅದನ್ನ ಅವ್ರು ಮಾಡಿ ಇಟ್ಕೊಂಡಿರೋ ಅಸಹ್ಯ ನೋಡಿ ಇದೆ. 4 ಗೋಳಲ್ಲಿ ಇರ್ಬೇಕಾಗಿರೋದನ್ನ ಊರು ಮುಂದ್ಗಡೆ ಎಲ್ಲ ಬಚ್ಚಲು ಬಾಯಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಇವತ್ತು ಯಾರನ್ನಾದ್ರೂ ಕೇಳಿ ಬಚ್ಚಲು ಬಾಯಿ, ಯಾರ ಬಗ್ಗೆನೂ ಮಾತಾಡ್ಬಿಡೋದು. ನಾವು ಅವ್ರ ಕಷ್ಟಕ್ಕಾಗಿಲ್ಲ, ಸುಖಕ್ಕೂ ಆಗಿಲ್ಲ, ಅವ್ರ ದುಃಖಕ್ಕೂ ಆಗಿಲ್ಲ, ಅವ್ರ ನೋವಿಗೂ ಆಗ್ಲಿಲ್ಲ, ಅವ್ರ ಸನ್ಮಾನಕ್ಕೂ ಆಗ್ಲಿಲ್ಲ, ಅವ್ರ ಅವಮಾನಕ್ಕೂ ಆಗ್ಲಿಲ್ಲ. ನಮ್ಮ ಬಚ್ಚಲು ಬಾಯಿ ಸೇ ಸಮಥಿಂಗ್. ನೋಡಿ ನೀವು ಯಾರ ಬಗ್ಗೆ ಆದ್ರೂ, ಯಾರದೋ ಡೈವರ್ಸ್ ಸೆಲೆಬ್ರಿಟಿದು, ಯಾರದೋ ಒಂದು ಹಗರಣ ನೋಡಿದ್ವ ಆಯ್ತು ಅಷ್ಟೇ, ನೋಡ್ಲೇಬಾರ್ದು, ನೋಡಿದ್ವ ಸುಮ್ಮನೆ ಎದ್ದು ಬಿಡ್ಬೇಕು, ಅದನ್ನ ಮನಸ್ಸಿಗೆ ತಗೋ ಆಗ್ತಾನೆ. ಇದು ಆಗ್ಬಿಟ್ಟಿದೆ. ನಮ್ಮ ಕಷ್ಟ ಅನ್ನೋದು 4 ಗೋಡೆಯಲ್ಲಿ. ಯಾಕಂದ್ರೆ ನಮ್ಮ ಕಷ್ಟ ನನ್ನ ಹೆಂಡತಿಗೆ ಗೊತ್ತು, ನನ್ನ ಹೆಂಡತಿ ಕಷ್ಟ ನನಗ್ ಗೊತ್ತು. ನಾವಿಬ್ರೇ ಮಾತಾಡ್ಕೊಂಡು ಪರಿಷ್ಕರಿಸ್ಕೋಬೇಕು. ಯಾರ ಹತ್ರನೂ ಬಂದ್ರೆ ಆಗೋಲ್ಲ. ಎಲ್ಲಿ ಸ್ವಿಚ್ ಹೊತ್ತಬೇಕು ಅನ್ನೋದು ತಿಳ್ಕೊಳ್ಳಿ. ಎಲ್ಲೋ ಹೋಗಿ ಹೊರಗಡೆ ಪಕ್ಕದ ಮನೆಯವ್ರಿಗೆ ಸ್ವಿಚ್ ಹಾಕ್ತೀರೇನ್ರಿ, ನಮ್ಮ ಮನೆಗೆ ಲೈಟ್ ಬರ್ಬೇಕು ಅಂದ್ರೆ ಯೋಚನೆ ಮಾಡಿ. ನಮ್ಮ ಮನೇಲಿ ಲೈಟ್ ಬರಬೇಕು, ಕತ್ಲಲ್ಲಿ ಕೂತಿದ್ದೇವೆ ಅಂದ್ರೆ ನಮ್ಮ ಮನೇಲೆ ನಾವು ಸ್ವಿಚ್ ಹೊತ್ತಬೇಕು. ಅದ್ ಬಿಟ್ಬಿಟ್ಟಿದೆ ನೋಡಿ. ದುಃಖವನ್ನ ಕೃಷ್ಣ ಪರಮಾತ್ಮರಂತೆ ಮನಸ್ಸಿನಲ್ಲೇ ಇಟ್ಕೋಬೇಕು ಅನ್ನುತ್ತೆ ನಮ್ಮ ವೇದಗಳು. ಹೌದು, ದುಃಖ ಏನ್ ಮಾಡೋಣ, ಅದನ್ನ ಕೆಲವ್ರು ನೋಡ್ಬೇಕು, ಅದನ್ನ ಇಟ್ಕೊಂಡು ಕಾಯಿಲೆಗಳು ಬರ್ಸ್ಕೊಂಡು ಗುರುಜಿ ಅಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ. ಕೊರಗ್ತಾ ಕುತ್ಕೋಬೇಡಿ, ಒಂದ್ ಮೂಲೆಗೆ ಹಾಕಿ ಬಿಡಿ. ಅದನ್ನ ಒಂದು ಮನೇಲಿ ಒಂದು ಕಸ ಏನ್ ಮಾಡ್ತೀವಿ, ತಗೊಂಡೋಗಿ ಎಲ್ಲೋ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕ್ತಿವಿ ಅಷ್ಟೇ. ಡಸ್ಟ್ಬಿನ್ನೇ ನೋಡ್ತಾ, ಕಸನೇ ನೋಡ್ತಾ ಕೂತ್ಕೊಳ್ಳಲ್ಲ, ಆ ದುರ್ವಾಸನೆ. ಹೌದಲ್ವಾ? ಒಂದ್ ಕಡೆ ಎಲ್ಲ ಎತ್ತು ಬಿಸಾಕಿ, ಇಲ್ಲದ್ದೆಲ್ಲ ತುಂಬಿಸ್ಕೊಂಡು ದುಃಖವನ್ನ ಹೊರಗಡೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ನೀವು 199 ಜನ ಏನಾಯ್ತು ನಿನಗೆ, ಏನೋ ರಾಜ್ಯ ಕಳ್ಕೊಬಿಟ್ಟ ಹಾಗೆ, ಇವ್ರ ಹತ್ರ ಇರೋ 60 ಕೋಟಿ ಜಾಗನ ಇವತ್ತು ವಾಪಸ್ ತಗೊಂಡ ಹಾಗೆ. 6 ರೂಪಾಯಿ ತಗೊಂಡಿಲ್ಲ ನಿಮ್ದು, ಏನೋ ತಗೊಂಬರುವಾಗ 6 ಆಣೆ ತಗೊಬಂದಿಲ್ಲ, ಹೋಗೋವಾಗ್ಲೂ 4 ಆಣೆ ತಗೊಂಡು ಹೋಗಲ್ಲ. ಕ್ಲೀನಾಗಿ ನೋಡಿದ ತಕ್ಷಣ ಜಗತ್ತಲ್ಲಿ ಯಾರಿಗೂ ಡೈವರ್ಸ್ ಆಗಿಲ್ಲ, ಇವ್ರಿಗೆ ಆಗ್ಬಿಟ್ಟಿದೆ. ಜಗತ್ತಲ್ಲಿ ಯಾರಿಗೂ ಮದುವೆ ಆಗಿ, ಎಲ್ಲರೂ ನೆನ್ಪಿಟ್ಕೊಳ್ಳಿ ಮಕ್ಳು, ಬೇಜಾರು ಮಾಡ್ಕೋಬೇಡಿ. ಇನ್ನು ಮದುವೆ ಆಗುವವರಿಗೆ 1 ಲಕ್ಷ ಜನದಲ್ಲಿ ಮದುವೆ ಆದ್ರೆ ಒಂದು ಬೇಜಾರು ಮಾಡ್ಕೋಬೇಡಿ. ಸತ್ಯ ಇಲ್ಲ, ಒಂದು 10 ಜನಕ್ಕೋ ಇಲ್ಲ ಒಂದು ಮ್ಯಾಕ್ಸಿಮಮ್ 100 ಜನ 0.1% ಅಷ್ಟೇ ಹ್ಯಾಪಿ ಇರೋದು. 99,900 ಜನ, ಇಲ್ಲ ನಾನು ಹೇಳ್ತೇನೆ 990 ಜನ ಮದುವೆ ಅನ್ನೋದು ವ್ಯಾ ಆಗ್ಬಿಟ್ಟಿದೆ ಈಗ. ವ್ಯಾ ಇದು ಅಯ್ಯೋ ಮದುವೆ ಆಗಿಲ್ಲ, ಏನೋ ಮದುವೆ ಆಗಿ ಜಗತ್ತೆಲ್ಲ ಆನಂದವಾಗಿದೆ ಅನ್ನೋ ತರ ಇಲ್ಲಿ ತಂದು ನಿಲ್ಲಿಸ್ಕೊಬಿಟ್ಟಿದೆ. ಅದನ್ನ ಬೇರೆ ಹೇಳ್ಕೊಳ್ಳೋದು, ನನ್ನ ಮಗಳಿಗೆ ಮದುವೆ ಇನ್ನೂ ಆಗಿಲ್ಲ ಗುರುಜಿ, ನನ್ನ ಮಗಳು ಮದುವೆ ಆಗಿ ಹಿಂಗ ಆಗ್ಬಿಡ್ತು ಗುರುಜಿ, ಅವಳಾಗಿ ಮದುವೆ ಆಗಿದ್ರು ಅದೇ ಗುರುಜಿ, ನೀವಾಗ ಮಾಡಿದ್ರು ಅದೇ ಗುರುಜಿ. ಈ ಕಾಲದ ನಿಯಮ, ಕಲಿಯುಗದ ನಿಯಮ. ನಿಮ್ಮಷ್ಟು ತಾಳ್ಮೆ, ನಿಮ್ಮಷ್ಟು ಸಹನೆ, ನಿಮ್ಮಷ್ಟು ಶಾಂತತೆ, ನಿಮ್ಮಷ್ಟು ಚಿತ್ತತೆ, ಸಿದ್ಧತೆ, ಬದ್ಧತೆ, ಎಲ್ಲದಕ್ಕೂ ಮೀರಿದಂತ ತ್ಯಾಗ 100% ಬರಲ್ಲ ನಮ್ಮ ಮಕ್ಕಳಿಗೆ. ತಡ್ಕೊಳ್ಳಲ್ಲ ಅವ್ರು ಒಂಚೂರು ಸೋಲು, ಒಂಚೂರು ಅವಮಾನ. ಮೊನ್ನೆ ನನಗೆ ತುಂಬಾ ಹತ್ತಿರದ ಕುಟುಂಬನಪ್ಪ, ಮಗು ದೇವತೆನಪ್ಪ, ಅಪ್ಪನಿಗೆ ಮೈಗೆ ಹುಷಾರಿಲ್ಲ, ಗಾಡಿಯಲ್ಲಿ ಕರ್ಕೊಂಡು ಹೋಗುತ್ತೆ, ಬರುತ್ತೆ, ವೀಕೆಂಡ್ ಬಂದು CA ಓದ್ತಿದ್ದಾಳಪ್ಪ. ನೋಡಿ, ಹತ್ತಿರದವರು ನಮ್ಮನೆ ವೈದ್ಯರು ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತೀವಲ್ಲ, ಕೇಳಿಲ್ಲ ಪುಣ್ಯಾತ್ಮರು. ಮಗು ಆತ್ಮಹತ್ಯೆ ಮಾಡ್ಕೋಬಿಟ್ಟಿದ್ದೆ ಮಕ್ಕಳೇ, ನನ್ನ ಕರುಳು ಕಿತ್ತು ಬಂದ್ಬಿಡ್ತು, ನಾನು ಬರೋದೇ ಇಲ್ಲಮ್ಮ,
ಬೆಳೆದು ಬಾಳಬೇಕಾದ ಮಗು ಇಷ್ಟು ಸೂಕ್ಷ್ಮವ, ಇಷ್ಟು ಸೆನ್ಸಿಟಿವ. ನಮ್ಮ ಮಕ್ಳು ಹಿಂಗ ಆಗ್ಬಿಟ್ಟಿದ್ದಾರೆ. ಮಕ್ಕಳ ಡಿಪ್ರೆಷನ್, ಇನ್ನೊಂದು ಹುಚ್ಚು, ಉನ್ಮಾದ, ದೆವ್ವ, ಭೂತ, ಚೇಷ್ಟೆ, ಏನೇನೋ ಬಂದ್ಬಿಟ್ಟಿದ್ದಾರೆ. ಡ್ರಗ್ಸು, ಅಡಿಕ್ಷನ್, ಬೇರೆ ಬೇರೆ ಬಂದ್ಬಿಟ್ಟಿದೆ ಮಕ್ಕಳು. ಇಲ್ಲ ಈ ಥರದ್ದೊಂದು ಅನಾಹುತ. ಅವ್ರು ಸೋಲು ಒಪ್ಕೊಳ್ಳಲ್ಲ. ನಮ್ಮ ಮಕ್ಕಳು ನೋವು ತಟ್ಕೊಳ್ಳಲ್ಲ, ಬಾಧೆಗಳು ತಟ್ಕೊಳ್ಳಲ್ಲ, ಅವಮಾನಗಳು ತಟ್ಕೊಳ್ಳಲ್ಲ, ಅಪಮಾನಗಳು ತಟ್ಕೊಳ್ಳಲ್ಲ. ಎಕ್ಸ್ಪ್ಲೋಡಿಂಗ್ ಬೇರೆ ಬೇರೆ ಥರದ್ದು. ಮಕ್ಕಳೇ ಏನ್ ಮಾಡಿ ಇಟ್ಕೋಬಿಟ್ಟಿದ್ದೀರಿ ಮಕ್ಕಳೇ? ದುಃಖ ಮನ್ಸಲ್ಲಿ ಇಟ್ಕೋಬೇಕೇ ನಡೆಯೋ ಸುಖನೇ ನಮ್ ಜೊತೆಲಿ ನಡೆಯಲ್ಲಂತೆ ತುಂಬಾ ದಿನ. ನಿಮ್ ದುಃಖ ನಮ್ ಜೊತೆಲಿ ತುಂಬಾ ಹೊತ್ತಿರುತ್ತೆ. ಎಷ್ಟು ವರ್ಷ ಇರುತ್ತೆ? ರಾಮರಿಗೂ 14 ವರ್ಷದ ನಂತರ ವನವಾಸ ಮುಕ್ತಾಯ ಆಯ್ತು ತಾನೆ. 13 ವರ್ಷ 4 ತಿಂಗಳು ಹೆಚ್ಚು ಕಡಿಮೆ ಅವ್ರು ಚೆನ್ನಾಗಿದ್ರು ತಾನೆ. ಆಮೇಲೆ 8 ತಿಂಗಳಲ್ಲಿ ನಡೆದಂತ ಘಟನೆಗಳು ತಾನೆ, ಹೌದಲ್ವಾ? ಅಲ್ಲಿವರೆಗೂ ಕಾಡಲ್ಲಿ ಅಖಂಡ ಬ್ರಹ್ಮಚಾರಿಯಾಗಿ ಅಸ್ಕಲಿದ್ದ ಬ್ರಹ್ಮಚಾರಿಗಳಾಗಿ ಅವ್ರು ಇದ್ರಲ್ವಾ? ಅಲ್ಲೇನಾದ್ರು ಮಕ್ಕಳಾಯ್ತಾ? ಬ್ರಹ್ಮಚಾರಿಗಳಾಗಿ ನೆನ್ಪಿಟ್ಕೊಳ್ಳಿ. ಮದುವೆಯಾಗಿರುವ ದಂಪತಿಗಳು ಯಾರು ಕೇಳೋರಿಲ್ಲ, ಯಾರು ನೋಡೋರಿಲ್ಲ. ಲಕ್ಷ್ಮಣ ರೇಖೆ ಹಾಕಿ ಲಕ್ಷ್ಮಣ ಕಾವಲು. ಎಲ್ಲಪ್ಪ ಜಾರಿದ್ರು ಅವರು? ಅದಕ್ಕೆ ನನ್ನ ರಾಮ ನನ್ನ ಸೀತಮ್ಮ ಅನ್ನೋದು. ಇದು ನಮ್ಮ ವೈದಿಕ ಪದ್ಧತಿ, ಇದು ನಮ್ಮ ಭರತ ಖಂಡ, ಇದು ನನ್ನ ಧರ್ಮ, ಇದು ನನ್ನ ಭರತ ಖಂಡದ ಧರ್ಮ. ನಾವು 14 ನಿಮಿಷ ಇರೋಲ್ಲ, 14 ನಿಮಿಷ ನಮ್ಮ ಬಾಯಿ ಸುಮ್ಮನಿರೋಲ್ಲ, ಇನ್ನೊಂದು ಸುಮ್ಮನಿರೋಲ್ಲ. ದುಃಖನ ಎಲ್ಲ ತೋರಿಸ್ಕೊಳ್ಳೋದು, ಎಲ್ಲ ತುಂಬಿಸಿಟ್ಕೊಳ್ಳೋದು, ಒಡೆದಾಕೊಳ್ಳೋದು. ಕಿಡ್ನಿ ಹೋಯ್ತು, ಲಿವರ್ ಹೋಯ್ತು, ಹಾರ್ಟ್ ಹೋಯ್ತು. ಹೌದು ಮಕ್ಕಳೇ, ಎಲ್ಲಿಗೆ ಬಂದ್ಬಿಟ್ಟಿದೆ ಯೋಚನೆ ಮಾಡಿ ನೋಡಿ. ಇನ್ನು ವಿಶೇಷವಾಗಿ ಇಷ್ಟೆಲ್ಲ ಏನೇ ಇರಲಿ, ಒಂದು ಕಿರುನಗೆ ಸದಾ ಇರಬೇಕು. ಏನಾಗ್ಬಿಡುತ್ತೆ? ನಡಿ ರಾಮ, ಕೊಟ್ಟವನು ನೀನು ರಾಮ, ತಗೊಂಡವನು ನೀನು ರಾಮ, ನಾನು ಯಾಕೆ ಯೋಚನೆ ಮಾಡಲಿ ರಾಮ, ಕಳಿಸ್ದವನು ನೀನೇ ರಾಮ, ಕರ್ಕೊಳ್ಳೋವನು ನೀನೇ ರಾಮ, ನಡುವಿನಲ್ಲಿ ಬಂಧುತ್ವ, ಬಾಂಧವ್ಯ, ಅಧಿಕಾರ ಎಲ್ಲ ಕೊಟ್ಟವನು ನೀನೇ ರಾಮ. ಲೆಟ್ ಇಸ್ ಎಂಜಾಯ್ ವಾಟ್ ಎವರ್ ಇಟ್ ಕಮ್ಸ್. ಅಷ್ಟೇ ಖುಷಿಯಾಗಿದ್ದು ಬಿಡಿ, ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಆ ಸಾವು ನಾನು ಅದನ್ನೇ ಹೇಳಿದೆ, ಮುಗಿದು ಹೋಯ್ತು. ಎಷ್ಟು ಅಳ್ತಿರೋ ಹತ್ತು ಬಿಡಿ, ಒಳಗಡೆ ಇಟ್ಕೋಬೇಡಿ, ಹತ್ತು ಬಿಡಿ. ನಮ್ಮ ಮಗು ಹೊರಟು ಹೋಯ್ತು, ನನ್ನಮ್ಮ ಹೊರಟು ಹೋಯ್ತು, ನನ್ನ ಅಕ್ಕ ಹೊರಟು ಹೋಯ್ತು, ನನ್ನ ತಮ್ಮ ಹೊರಟು ಹೋಗಿದ್ದಾರೆ. ನನ್ನ ಅಜ್ಜ, ಸದಾ ಪೂಜಿಸುವ ಅಜ್ಜ ಅಜ್ಜಿ ಹೋಗಿದ್ದಾರೆ. ನನ್ನ ಪರಮಾಪ್ತ ಮಿತ್ರ ಹೋಗಿದ್ದಾನೆ. ಬರುವುದಿಲ್ಲ ಮಕ್ಕಳೇ. ಹತ್ತು ಬಿಡಿ, ಚೆನ್ನಾಗಿ ಹತ್ತು ಬಿಡಿ, ಅಳತಾ ಕೂರ್ಬೇಡಿ. ಒಂದು ಕಿರುನಗು ಇದ್ರು, ಅವರಿದ್ದಷ್ಟು ದಿನ ನಮಗೊಂದು ಆನಂದ. ಹೋದ ಮೇಲೂ ಆನಂದ ತುಂಬಿಸ್ಕೊಡೋಣ. ದೇವ್ರು ಯಾವುದೋ ಒಂದು ಕಾರಣ ಅಷ್ಟೇ ನಮಗೆ ಕೊಟ್ಟಿದ್ದು ಅಷ್ಟೇ, ನಾವು ಪಡ್ಕೊಂಡು ಬಂದಿದ್ದು ಅಷ್ಟೇ. ನೆನಪಿಟ್ಕೊಳ್ಳಿ, ಪಡೆದುಕೊಂಡು ಬಂದಿರುವುದಷ್ಟೇ. ನಾವು ಒಪ್ಕೊಳ್ಳಲ್ಲ. ನಾವು ಇಲ್ಲ ಗುರುಗಳೇ, ಯಾಕೆ ಏನ್ ಮಾಡೋಣ? ಎಲ್ಲ ಆದ್ಮೇಲೆ ಓಡಿ ಬರ್ತೀರ. ಕುತ್ತಿಗೆವರೆಗೂ ಊದ್ಕೊಂಡಿದ್ದು ಆಮೇಲೆ ಮದುವೆಗೆ ಮೊದ್ಲು ಬಂದ್ರ, ಓದ್ಸೋಕ್ ಮೊದ್ಲು ಬಂದ್ರ, ಮಕ್ಳು ಮಾಡ್ಕೊಳಕ್ ಮೊದ್ಲು ಬಂದ್ರ. ನನಗೆ ಗೌರ್ಮೆಂಟ್ ಜಾಬ್ ಅಂತ 10 ವರ್ಷದಿಂದ ಒಬ್ಬ ಪ್ರಯತ್ನ ಮಾಡ್ತಿದ್ದಾನೆ. UPSC ಪ್ರಿಲಿಮ್ಸೇ ಪಾಸ್ ಆಗಿಲ್ಲ. ಇನ್ ಮೇನ್ಸ್ ಅಲ್ಲಿ ಮೊದಲೇ ಬಂದಿಯಾ? ನಿನ್ನ ತಾಕತ್ತೇನು ಅಂತ ನಮ್ಮ ಹತ್ರ ಅಲ್ಲ, ಹೋದ್ರ ಗುರುಗಳ ಹತ್ರ, ಆಚಾರ್ಯ ಹತ್ರ, ನನ್ನ ವೈದಿಕ ಶಕ್ತಿ ಏನು ಅಂತ. ಹಿರಿಯರು, ಟೀಚರ್ಸು, ನಿಮ್ ಲೆಕ್ಚರರ್ಸ್, ನಿಮ್ ಪ್ರೊಫೆಸರ್ಸ್ ನಿಮ್ ಶಕ್ತಿ ಗೊತ್ತು ಹೇಳ್ತಾರೆ. ವಾಟ್ ಈಸ್ ಯುವರ್ ಕೇಪಬಿಲಿಟಿ ಅಂತ ಹೇಳ್ತಾರೆ. ಇನ್ನೂ ಕೆಲವರು ನೋಡ್ಬೇಕು, ಸಿಗಲಿಲ್ಲ ಅಂದ್ರೆ ಅದರಲ್ಲೇ ಡಿಪ್ರೆಷನ್. ದಯಮಾಡಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಯೋಚಿಸಿ ಮಕ್ಕಳೇ, ನಿಮ್ಮ ಬಲವೂ ನೀವೇ, ನಿಮ್ಮ ನಿರ್ಬಲವೂ ನೀವೇ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನನ್ನ ಗುರುಗಳು ಹೇಳಿದ ಮಾತು, ಪರುವು ನಲುಗುರಿಲೋ ಉಂಡಾಲಿ,
ಬರೆದಿಟ್ಕೊಂಡಿದ್ದಾನೆ. ಅವ್ರು ಮಾತಾಡುವಾಗ ಅದನ್ನೆಲ್ಲ ಬರೆದಿಟ್ಕೊಳ್ಳೋದು. పరువు నలుగురిలో ఉండాలి, కష్టం గడప లోపల ఉండాలి. ಒಳಗಡೆ ಇರಬೇಕು ಕಷ್ಟ. ಆಮೇಲೆ ದುಃಖ ಮನಸ್ಸುಲೋ ಉಂಡಾಲಿರಾ ಪಿಚ್ಚಿ ಸನ್ಯಾಸಿ. ನಾನು ನೊಂದ್ಕೊಂಡು ಹೇಳ್ಬಿಡ್ತಿದ್ದೆ, ಹೋಗಿ ಗುರೂಜಿ ಅಮ್ಮ ಹಿಂಗಂತಾರೆ, ಮನೇಲಿ ನೋಡಿದ್ರೆ ಹೆಂಗಿದೆ, ಅಕ್ಕಂದ್ರು ತಂಗಿರು ಇನ್ನೊಂದು ಅಂದ್ರೆ ಹಾಗೇ ಹಿಂಗ್ ಮಾಡೋಕೆ ಒಂದು ಫೋನು ಇನ್ನೊಂದು ಲೆಟ್ರು ಬಂದ್ಬಿಟ್ರೆ ಹಾಗೆ ಕುಸುತ್ ಕೂತ್ಕೊಬಿಡ್ತಿದ್ದೆ. ಹೇಳಿದಂಥ ಮಾತುಗಳು. ಚಿರುನವ್ವು ಅದ್ಭುತವಾಗಿ ಹೇಳಿದ್ರು. ಚಿರುನವ್ವು పెదవులపై ఉండాలిరా ಪಿಚಿ ಸನ್ಯಾಸಿ. ಅವ್ರು ತುಂಬಾ ನೋವುಗಳಿತ್ತು, ಯಾವಾಗ ಸದಾ ನಗ್ತಿರೋರು. ಆ ನಗು, ಆ ತಮಾಷೆ, ಏನ್ చేసేకೈತಿ, ಏನ್ ಮಾಡಕ್ಕಾಗುತ್ತೋ ಅಂತ ಅಷ್ಟೇ ಮಕ್ಕಳೇ. ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮ್ಗೆ ಹೇಳಿದ್ದು. ಅದರಿಂದ ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಒಂದು ರೇಖೆ ಇದ್ದರೆ ನಿಮ್ಮ ಹಸ್ತದಲ್ಲಿ ಅಷ್ಟಕ್ಕಷ್ಟೇ, ಊಟಕ್ಕೆ ಬಟ್ಟೆಗಷ್ಟೇ, ಮಿತಿ ಮೀರಿದ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಮಿತಿ ಮೀರಿದ್ದು ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಅಳತೆಗೆ ಮೀರಿದ ಆಸೆ ಕರ್ಕೊಂಡು ಹೋಗ್ತಾನೆ. ಆ ವ್ಯವಹಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಕೃಷ್ಣಾರ್ಪಣ ಮಸ್ತು, ನನ್ನ ಯೋಗ್ಯತೆ ಇದೇನಪ್ಪ. ಕಂಚಿನ ತಟ್ಟೆ ಕೊಟ್ಟಿದ್ಯಾ ಅಷ್ಟೇ, ಮಡಿಕೆ ತಟ್ಟೆ ಹಾಕ್ತಿದ್ರೆ, ಮಣ್ಣಿನ ತಟ್ಟೆ ಹಾಕ್ತಿದ್ರೆ ಸಾಕು, ಅಲ್ಯೂಮಿನಿಯಂ ತಟ್ಟೆ ಆಗದಿದ್ರೆ ಸಾಕು, ಸ್ಟೀಲ್ ತಟ್ಟೆ ಆಗದಿದ್ರೆ ಸಾಕು. ಏನೋ ಒಂದು ಕಂಚಿನ ತಟ್ಟೆ, ತಾಮ್ರದ ತಟ್ಟೆ, ಭಗವಂತ ಪಕ್ಕದ ಬೆಳ್ಳಿ ತಟ್ಟೆ ನೋಡ್ಬೇಡಿ, ಬಂಗಾರ ತಟ್ಟೆನೂ ನೋಡ್ಬೇಡಿ. ನಮ್ಮದು ಮನೆ ಗುಡಿಸ್ಲು ಎಷ್ಟೋ ಜನ ಫುಟ್ಪಾತ್ ಅಲ್ಲಿ ಮಲಗಿದ್ದಾರೆ. ಹೌದು, ತುಂಬಾ ಜನ ನಾವು ಮಾಡೋದು ಏನ್ ಗೊತ್ತಾ, ಅವ್ರ ಮನೆ ಹೆಂಗಿದೆ ಗೊತ್ತಾ, ಎಷ್ಟೋ ಜನ ಫುಟ್ಪಾತ್ ಅಲ್ಲಿ ಮಲಗಿದ್ದಾರೆ. ಎಷ್ಟೋ ಜನ ಮಕ್ಕಳು ಇದ್ದಾರೆ. ಇವತ್ತಿಗೂ ಒಂದು ಕಡಿಮೆ ಎಂದರೂ ಒಂದು 12-15% ಜನ ಫುಟ್ಪಾತ್ ಅಲ್ಲೋ ಎಲ್ಲೋ ಮಲಗ್ತಾರೆ ಮಕ್ಕಳೇ. ಅಂಥದರಲ್ಲಿ ನಮಗೊಂದು ಗುಡಿಸಲು ಕೊಟ್ಟಿದ್ದಾನೆ, ಬಾಡಿಗೆ ಮನೆ ಆದ್ರೂ ಕೊಟ್ಟಿದ್ದಾನೆ ಸಾಕು. ಇದೇ ಬಾಡಿಗೆ, ಇದು ಬಾಡಿಗೆ, ಇದು ಸ್ವಂತದ್ದಲ್ಲ. ನೆನ್ಪಿಟ್ಕೊಳ್ಳಿ, ಇದ್ರಲ್ಲಿ ನಾವಿರೋಲ್ಲ, ಬಿಟ್ಟು ಹೋಗುತ್ತೇವೆ ಈ ದೇಹವನ್ನ ಯಾವುದೋ ರೂಪದಲ್ಲಿ. ಅದು ಕಾಯಿಲೆ ರೂಪದಲ್ಲಿರ್ಬೋದು, ದಿಢೀರ್ ಸಾವಿರ್ಬೋದು, ಅಕಾಲಿಕ ಸಾವಿರ್ಬೋದು, ಆಕ್ಸಿಡೆಂಟ್ ಸಾವಿರ್ಬೋದು, ಆತ್ಮಹತ್ಯೆ ಸಾವಿರ್ಬೋದು. ಸಾವು ಒಟ್ಟಿನಲ್ಲಿ ಈ ದೇಹವನ್ನ ಒಳಗಡೆ ಇರೋ ಆತ್ಮ ಬಿಟ್ಟೋಗದೆ, ಇದು ಬಾಡಿಗೆ ಮನೆ ಸಾಕಾಯ್ತು, ನಡೆಯೋ ಬೇರೆ ಚೇಂಜ್ ಮಾಡ್ಕೋಣ, ಈ ಮನೆಯನ್ನೇ ಬಿಟ್ಟು ಹೋಗ್ತೇವೆ ಅಂತ ನೋಡ್ಬೇಕು. ತುಂಬ ಬಾಡ್ಗೊಂಬನ ಗುರುಗಳೇ ಬಂದಾಗ ಬರಲಿ ಬಿಡಿ. ಆದ್ರೆ ಕೆಲವರಿಗೆ ಇದೊಂದು ಭಾವ, ಇರುವುದರಲ್ಲಿ ತೃಪ್ತಿ ಇಲ್ಲ. ಯಾವ ಮನುಷ್ಯ ಅತ್ಯಂತ ಸುಖಿ ಅಂತ ಯಕ್ಷ ಕೇಳಿದ್ರೆ ಧರ್ಮರಾಯ ಹೇಳ್ತಾನೆ, ಇರುವುದರಲ್ಲಿ ನೋಡಿಕೊಂಡು ಆನಂದ, ಇರುವುದನ್ನೇ ಅದರಲ್ಲೇ ತೃಪ್ತಿ, ಅದರಲ್ಲೇ ಹೊಂದುವವನೇ ಅತ್ಯಂತ ಸುಖಿ ಅಂತ. ನನಗೆ ಮಕ್ಕಳಿಲ್ಲ, ನನ್ನ ಅಮ್ಮ, ನನ್ನ ಮಿಸ್ಸಸ್ ಇದ್ದಾಳಲ್ಲ, ಅವಳೇ ನನ್ನ ಮೊದಲನೇ ಮಗು. ನನಗೆ ಮಗು ಇಲ್ಲ, ನನ್ನ ಗಂಡನೇ ಮೊದಲನೇ ಮಗು. ಅವನೇ ಮಗು ಅಂತ ನೋಡ್ಕೊಂಡ್ರೆ, ಅಪ್ಪ ಇಲ್ಲ, ಅಮ್ಮ ಇದೆ ಸಾಕು ಅಪ್ಪನ ರೂಪದಲ್ಲಿ. ಅಮ್ಮ ಇಲ್ಲ, ಅಪ್ಪ ಇದ್ದಾನೆ ಅಮ್ಮನ ರೂಪದಲ್ಲಿ. ಏನ್ ಮಾತಾಡ್ಬೇಕಾದ್ರೂ ಅಪ್ಪನ ಹತ್ರ ಅಮ್ಮನ ಮಾತು ಬರುತ್ತೆ. ಅವಳು ಇದ್ಲಲ್ಲ ನಿಮ್ಮಮ್ಮ ಅಂತಾರೆ ಈಗೀಗ, ಮಾತೇ ಬರೋದು ನಮ್ಮಪ್ಪ. ಅವಳಿದ್ದು ಸರಿಯಾಗಿ ಬುದ್ಧಿ ಹೇಳ್ಕೊಟ್ಟಿದ್ರೆ ನಿಮಗೆ ಅಂತ. ಸುಮ್ನಿರಪ್ಪ ಅಂತೇಳಿ, ಹೂ ಕಣೋ, ಎಲ್ಲೋ ಕೇಳ್ತಾರೆ ನೋಡ ನಿಮ್ಮ ಅಕ್ಕಂದ್ರುಗಳು ಅಂತ. ನಮ್ಮಮ್ಮ ಇರುವಾಗ ಮಾತಾಡಿದ್ರೆ, ನಾನ್ ನೋಡಿದನು ಹೋಗಯ್ಯ ಅಮ್ಮ, ಸುಮ್ನೆ ಹೋಗು, ನನ್ ಮಕ್ಳು ಸುದ್ದಿಗೆ ಬರ್ಬೇಡ ನೀನು ಅಂದ್ಬಿಡೋರು. ಮಕ್ಕಳು ನನ್ನಮ್ಮ. ಅಯ್ಯೋ, ಆ ಹುಚ್ಚಿ ಪ್ರೀತಿಸಿದಷ್ಟು ಮಕ್ಕಳನ್ನ, ತನ್ನವರನ್ನ, ಹತ್ತಿರದವ್ರನ್ನ, ಅದು ಎಷ್ಟು ಜನಗಳು ಮದುವೆ ಮಾಡಿಸಿದ್ಯೋ ಮಲಗಿದ ಜಾಗದಲ್ಲೇ. ಇದೇನೇ ನಮ್ ಕಡೆ ಒಂದು ಹುಡುಗ ಇರ್ಬೇಕಿದೆ, ನಾನು ಹೇಳ್ತೀನಿ, ಹೌದಲ್ವಾ? ಇರು, ಫೋನ್ ಹಚ್ಚೋ, ಮನೇಲೆ ತಗೋ ಮಾತಾಡ್ತಾ. ಯಶೋದ ನೋಡಿ, ನಮ್ ಕಡೆ ಒಂದು ಹುಡುಗ ಇದ್ದಾನೆ, ಒಂಚೂರು ತಲೆಯಲ್ಲಿ ಕೂದ್ಲಿಲ್ಲ, ಈಗ್ಲೇ ಹೇಳ್ಬಿಟ್ಟಿದ್ದೆ, ನಾವೆಲ್ಲ ಏನು ಮಾತಾಡ್ಬೇಡ, ಹುಡುಗ ಬಂಗಾರದಂತವನು, ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ ಅಷ್ಟೇ. ಅಮ್ಮ ಹಾಕಿದ ಗೆರೆ. ಎಷ್ಟು ಜನರಿಗೂ ಚೆನ್ನಾಗಿದ್ದಾರೆ ಮಕ್ಕಳೇ, ನೀವು ನಂಬಲ್ಲ, ಆನಂದವಾಗಿದ್ದಾರೆ. ಆ ಆಶೀರ್ವಾದ ಏನು, ನಾನು ನಿಮ್ಮ ಮುಂದ್ಗಡೆ ಇದು ಈ ಶಕ್ತಿ. ಅಮ್ಮನಿಗೆ ನಿನ್ನ ಮಕ್ಕಳು ಚೆನ್ನಾಗಿರ್ಲಮ್ಮ, 100 ಕಾಲ ಚೆನ್ನಾಗಿರ್ಲಮ್ಮ ಅಂದಿದ್ದ ಆಶೀರ್ವಾದವೋ ಏನೋ ಇವತ್ತು ಈ ಭಾವಕ್ಕೆ ತಂದು ನಿಲ್ಸಿಟ್ಟಿದೆ. ಇರ್ಲಿ. ಸೊ ಕೆಲವರಿಗೆ ಇಂಥದ್ದೊಂದು ಊಟ ಬಟ್ಟೆಗಷ್ಟೇ ಆಗುತ್ತೆ ಮಕ್ಕಳೇ.
ಅದಕ್ಕೆ ಮೀರಿದ್ದಿಲ್ಲ. ಅಂಥದ್ದೊಂದು ಚಿಹ್ನೆ ನಿಮ್ಮ ಹಸ್ತದಲ್ಲೇ ಇದೆ. ನಿಮ್ಮ ಹಸ್ತದಲ್ಲೇ ನಾನು ನೆನ್ನೆ ಹೇಳಿದ್ನಲ್ಲ, ತ್ರಿಶೂಲಾಕೃತಿಯ ಚಿಹ್ನೆ ಇದ್ದರೆ ಅದೊಂದು ಅದ್ಭುತ. ಯಾವತ್ತು ನಿಮ್ಮ ಗೌರವಕ್ಕೆ ತಕ್ಕಂತ ಒಂದು ಮನೆಗೆ ತಕ್ಕಂತೆ ಒಂದು ಧರ್ಮಪತ್ನಿ, ಅಪ್ಪ ಅಮ್ಮ, ಅಲ್ಲೊಂದು ವ್ಯವಸ್ಥೆ ಒಂಥರ. ಮೇ ಬಿ ಯು ಆರ್ ನಾಟ್, ಕೆಲವರು ಲಕ್ಷಾಧಿಪತಿ ನಾನು ನೋಡಿದ್ದಾನೆ ಆ ಚಿಹ್ನೆ ಇದು, ಕೆಲವರು ಕೋಟೀಶ್ವರರು, ನಾನು ಮಹಾಕೋಟೀಶ್ವರ, ನಿಮಗೆ ಗೊತ್ತಿಲ್ಲ ಈ ಚಿಹ್ನೆಯಿಂದ. ಅರೆ ನಿಮ್ಮಷ್ಟು ಪ್ರೀತಿ ತೋರಿಸೋರು, ನಿಮ್ಮಷ್ಟು ಆದರ ಕೊಡೋರು ಇರ್ಬೇಕಾದ್ರೆ ನಾನು ಅದಕ್ಕೆ ಮೀರಿದ ಕೋಟಿ ಬೇಕಾ? ಅತ್ಯದ್ಭುತವಾಗಿದೆ ನಮ್ಮ ಹತ್ರ. ಲಕ್ಷ ಕೋಟೀಶ್ವರನ್ನು ನೋಡಿದ್ದೇನೆ ಈ ಚಿಹ್ನೆ ಇರೋರನ್ನ, ಆದರೆ ಲಕ್ಷವೇ ನೋಡದಂಥವರನ್ನು ನೋಡಿದ್ದೇನೆ ಈ ಚಿಹ್ನೆ ಇರುವವರನ್ನ. ಅದು ಈ ರೀತಿ ಮಡಿಚಿದಾಗ ಈ 3 ಗೆರೆಗಳು ಬರದೆ ಬರೀ 2 ಗೆರೆ, ವೈ ತರ, ವೈ ಈ ರೀತಿ ಚಿಹ್ನೆ ಇದ್ದರೆ ಈ ಬೆರಳು ಮಡಿಸಿದಾಗ, ಈ ಒಂದು ಗುರು ಬೆರಳನ್ನ ಮಡಚಿ ಈ ರೀತಿ ಇಟ್ಟುಕೊಂಡಾಗ ಈ ಮುಷ್ಟಿ ತರ ಇಲ್ಲಿ ನೋಡಿದಾಗ ವೈ ತರ ಮಾತ್ರ ಇರುತ್ತೆ. ಆ ರೀತಿ ಬಂದಾಗ ಅಲ್ಲಿಗೆ ನಿಮ್ ಜೀವನ, ಅವತ್ತಿಂದ ಅವತ್ತಿಗೆ, ಆಗಿಂದ ಆಗಿಗೆ ಅಷ್ಟೇ, ಅದಕ್ಕೆ ಮೀರಿದ್ದಿಲ್ಲ. ಆಗೇನ್ ಮಾಡ್ಬೇಕು? ಕೆಲವರು ಕೇಳ್ತಾರೆ ಬದಲಾಗೋದಿಲ್ವಾ? ಹೌದು. 10 ರೂಪಾಯಿ ನೋಟನ್ನ ಅಂಗಡಿಗೆ ತಗೊಂಡೋಗಿ ಕೊಟ್ಬಿಟ್ರೆ 100 ರೂಪಾಯಿ, 11 ರೂಪಾಯಿ ವಸ್ತು ಕೊಡಲ್ಲ ಅವನು. ಹೌದು, 9 ರೂಪಾಯಿ ವಸ್ತು ಕೊಟ್ರೆ ನೀವು ಸುಮ್ಮನಿರೋಲ್ಲ. 11 ರೂಪಾಯಿ ವಸ್ತು ಅವ್ನು ಕೊಡಲ್ಲ. ಯಾವಾಗ್ಲೂ ಒಂದ್ಸಲಿ ಏನೋ ಒಂದು ಚಾಕ್ಲೇಟ್ ಏನೋ ಒಂದು ಬರ್ಲಿ ಇವರು ಅಂತ ಕೊಡ್ಬೋದೇನೋ, ಅವನು ಗಿಫ್ಟ್ ಆಗಿ ಬಂದಿದ್ದು, ಯಾವುದೋ ಒಂದು ಕಾಂಬೋ ಆಫರ್ ಬಂದಿದ್ದು, ಈ ತರ ಎತ್ಕೊಡ್ತಾನೆ ಅಷ್ಟೇ ವಿನಃ 11 ರೂಪಾಯಿ ವಸ್ತು ಕೊಡಲ್ಲ. 10 ರೂಪಾಯಿ ವ್ಯಾಲ್ಯೂ ಇಸ್ ಅನ್ 10 ರೂಪಾಯಿ. ಆಗ ದೊಡ್ಡ ರಿಸ್ಕ್ ತಗೋಬಾರ್ದು. ಇರೋದನ್ನ ಉಳಿಸಿಕೊಳ್ಳಲು ನೋಡಿ. ಗ್ಯಾರಂಟಿ ಈ ತರದ್ದು ತುಂಬಾ ಜನಗಳ ಕೈಯಲ್ಲಿರುತ್ತೆ. ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ. ಹೌದು ಗುರುಗಳೇ, ಇದು ಆಗಿದೆ, ನಮ್ಮ ಕೈಯಲ್ಲಿ ಆ ತರದೊಂದು ವೈರೇಖೆ ಇದೆ. ಈ ರೀತಿ ಇರುತ್ತೆ ವೈರೇಖೆ, ತ್ರಿಶೂಲಾಕೃತಿ ಇರೋಲ್ಲ, ವೈರೇಖೆ ಇರತಕ್ಕಂಥದ್ದು ಇರುತ್ತೆ. ಆ ತರದ್ದಿದೆ ಅಂದ್ರೆ ಅಷ್ಟೇ ಸಾಕು. ನಮ್ಗೊಂದು ಜಸ್ಟ್ 2 ವೀಲರ್ ಕೊಟ್ಟಿದ್ದಾನೆ, ಒಂದು ಪುಟ್ಟು ಬಾಡಿಗೆ ಮನೆ ಕೊಟ್ಟಿದ್ದಾನೆ, ಏನೋ ಒಂದು ತಿಂಗಳಿಗೊಂದು 20,000. ಅದಕ್ಕೆ ಮೀರಿದ ಇನ್ನೇನು ಮಾಡಿದ್ರು, ತಿಪ್ಪರ್ಲಾಗ ಹಾಕಿದ್ರು ಅದಕ್ಕೆ ಮೀರಿದ ಏನಕ್ಕೆ ಕೊಡಲ್ಲ, ಕೊಡುವುದಿಲ್ಲ. ರಾಜ್ಯ ಎಲ್ರೂ ಆಳಕ್ಕಾಗಲ್ಲ ಮಕ್ಕಳೇ. ಎಂಥ ಯೋಗವಿದ್ದರೂ, ಎಂಥ ಕುಟುಂಬದಲ್ಲಿದ್ದರೂ ಕೆಲವರಿಗೆ ಅಧಿಕಾರವಿಲ್ಲ. ನೋಡಿರ್ತೀರಿ ನಮ್ಮ ನಿಮ್ಮ ನಡುವೆ ಎಷ್ಟೋ ಜನ ದೈವ ಪ್ರಣಾಳಿಕೆ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಅವ್ರ ಪರಿಶ್ರಮ ಇದೆ, ಹಾರ್ಡ್ ವರ್ಕ್ ಇದೆ, ಡೆಡಿಕೇಶನ್ ಇದೆ, ವಾಕ್ಚಾತುರ್ಯ ಇದೆ, ಕೊಟ್ರೆ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡ್ಬೋದು. ಅವರಿಗೆ ಅಧಿಕಾರವಿಲ್ಲ. ಒನ್ ಎಕ್ಸಾಂಪಲ್ ಹೇಳೇ ಬಿಡ್ತಾನೆ, ತಪ್ಪಾಗಿ ತಿಳ್ಕೊಬೇಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಲ್ಲದ ಅರ್ಹತೆಯ, ಅವ್ರಿಗಿಲ್ಲದಷ್ಟು ಅನುಭವವ, ಅವ್ರಿಗಿಲ್ಲದಷ್ಟು ಪಕ್ಷ ಸಿದ್ಧಾಂತವ, ಯಾರಾದ್ರೂ ಅವ್ರ ಪರವಾಗಿ ಲಾಬಿ ಮಾಡಿದಾರ ನೋಡಿ. ಅವ್ರಿಗೂ ಮೊದಲು ಅಂಬೇಡ್ಕರ್, ಅವ್ರಿಗೆ ಮೀರಿದ ವಿದ್ವತ್ತ, ಅವ್ರ ಕಡೆಯವರೇ ಸೇರ್ಕೊಂಡು ಸೋಲಿಸ್ಬಿಟ್ರು. ಅನಾಮ್ನಿಯ ಸೆಲೆಕ್ಷನ್ ಆಗ್ಬೇಕಿತ್ತು ನಮ್ಮ ಅಂಬೇಡ್ಕರ್ ಅವರಿಗೆ. ಅಬ್ದುಲ್ ಕಲಾಂ ಮತ್ತೆ ಮರಳಿ ಅವ್ರ ರಾಷ್ಟ್ರಪತಿ ಆಗೋ ಒಂದು ಶಕ್ತಿ ಇತ್ತು. ಬೇರೆ ಇದು ಮಾಡಿದ್ರು ಆ ಪುಣ್ಯಾತ್ಮನಿಗೂ ಅದು ಇಷ್ಟ ಆಗಲಿಲ್ಲ. ನಿಮ್ ಸವಾಸ ಬೇಡ ಅಂತ ಎದ್ದು ಹೋಗ್ಬಿಟ್ರು, ನನ್ನ ಪ್ರವಚನಗಳೇ ಸಾಕು ಅಂತ. ಹೌದು ಮಕ್ಕಳೇ, ಇನ್ನೂ ಕೆಲವರಿದ್ದಾರೆ. ಜಗದ್ಗುರು ಪೀಠವೇರದೆಯ ಜಗದ್ಗುರುಗಳಿಗಿಂತಲೂ ಮಹಾಜ್ಞಾನಿಯಾಗಿ ಬೆಳಗಿದಂಥವರು. ಪೀಠ ಇರಲಿಲ್ಲ, ಕಾಷಾಯ ಹಾಕ್ಲಿಲ್ಲ, ಬರೀ ಬಿಳಿ ವಸ್ತ್ರ ಹಾಕೊಂಡು ಇನ್ನೊಂದು ಮಾಲೆಗಳು ಹಾಕೊಂಡು ಕೂತ್ಕೊಳ್ಳಿಲ್ಲ. ಹೇ ವಾಸ್ ಒನ್ ಆಫ್ ದ ಲೆಜೆಂಡ್ ಗುರು. ಲೆಜೆಂಡ್ ಗುರು. ಪಾಸ್ಪೋರ್ಟ್ ಇಲ್ಲದೆ 40 ದೇಶಗಳು ಸುತ್ತಿದ್ದಾರೆ ಅಂತ ಕೇಳ್ತೀರಾ? ಆ ಕಾಲಕ್ಕೆ ಕರೆಸ್ಕೊಂಡಿದ್ದಾರೆ, ನೋಡ್ತೀವಿ ಅಂತ. ನೀವು ಬರಬೇಕು. ಹಿಟ್ಲರ್ ಮುಂದ್ಗಡೆ ಕೂತ್ಕೊಂಡು ಪ್ರವಚನ ಕೊಟ್ಟಿರುವಂತ ಏಕೈಕ ಗುರು. ಕೂತ್ಕೊಳ್ಳೋಕಾದ್ರೂ ಆಗುತ್ತಾ? ಹಿಟ್ಲರ್ ಮುಂದುಗಡೆ ಮೊನ್ನೆ ಆತಂದು ಯಾವುದೋ ಒಂದು ಗನ್ನು ₹1 ಕೋಟಿ ಮೇಲ್ಪಟ್ಟು ಆಕ್ಷನ್ ಅಲ್ಲಿ ಹೋಗಿದ್ದ, ಅವನು ಬಳಸಿದಂಥದ್ದು ಅಂತ. ಇರ್ಲಿ, ಅಂತ ಒಂದು ಧೀಮಂತ ಶಕ್ತಿ ಜಿಡ್ಡು ಕೃಷ್ಣಮೂರ್ತಿ
ಅವ್ರು ಯಾವತ್ತೂ ತನ್ನನ್ನ ಗುರು ಅಂತ ಹೇಳ್ಕೊಳ್ಳೇ ಇಲ್ಲ. ನಾವು ಅವರನ್ನು ಬಯಸಿದ್ದು ನೋಡಿ, ಅದು ಯೋಗ. ಅದು ಯೋಗ. ಭಾರತ ಒಂದು ಅಮೆರಿಕದಲ್ಲಿ ಇವತ್ತು ಒಂದು ವೈದಿಕ ಪರಂಪರೆ, ಜ್ಞಾನ ಪರಂಪರೆ ಹಚ್ಚಿದವರಲ್ಲಿ ತುಂಬಾ ಅಗ್ರಗಣ್ಯರು. ಒಬ್ರು ವಿವೇಕಾನಂದರಾದರೆ, ಇನ್ನೊಬ್ಬರು ಜಿಡ್ಡು ಕೃಷ್ಣಮೂರ್ತಿ. ಇವ್ರು ಏನಾದ್ರೂ ಯಾವತ್ತಾದ್ರೂ ಹೇಳ್ಕೊಂಡಿದಾರ? ಯೋಚನೆ ಮಾಡಿ ನೋಡಿ. ಅದನ್ನೇ ಯೋಗ್ಯತೆ ಅನ್ನೋದು. ಬೇಡ ಅಂದ್ರೂ ಕರ್ಕೊಂಡೋಗಿ ನಿಲ್ಸುತ್ತೆ, ಬೇಕು ಅಂದ್ರು ಕೆಲವರು ಏನೇ ಅರ್ಹತೆ ಇದ್ರು ಕೊಡುವುದಿಲ್ಲ, ಏನೇ ಪರಿಶ್ರಮ ಪಟ್ಟಿದ್ರು ಕೊಡೋದಿಲ್ಲ. ನಿನ್ನ ಯೋಗ್ಯತೆ ಇಷ್ಟೇ ಕಣಪ್ಪ ಅನ್ನೋದು. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಇಲ್ಲ, ಓಯ್ ಆಳೂರು ಉಳಿದವನೇ ದೊರೆ ಅನ್ನತಕ್ಕಂಥ ಮಾತು. ಸೊ ಈ ಒಂದು ವೈ ಚಿಹ್ನೆ, ಈ ಒಂದು ತ್ರಿಶೂಲ ಬಿಟ್ಟು, ಆ 3 ರೇಖೆ ಬಿಟ್ಟು 2 ರೇಖೆ ನಿಮ್ಮ ಈ ಬೆರಳಲ್ಲಿ ಈ ತರ ಮುಷ್ಟಿ ಮಾಡಿಕೊಂಡಾಗ ಬಂದಿದೆ ಅಂದ್ರೆ ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಮಟ್ಟದ ಏನೂ ಮಾಡದೇ ಇದ್ರೇನೆ ಉತ್ತಮ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಖಾ ನಕ್ಷತ್ರ ಇವತ್ತು, ಗಣಪತಿ ನಕ್ಷತ್ರ, ಕೇತು ನಕ್ಷತ್ರ, ಅಂತರ್ಮುಖಿ ನಕ್ಷತ್ರ, ಏಕಾಂಗಿತನದ ನಕ್ಷತ್ರ, ಅಂತರ್ಶುದ್ಧಿ ಮಾಡಿಕೊಳ್ಳುವ ನಕ್ಷತ್ರ, ಅಂತರ್ಮುಖಿ ಬಹಿರ್ಮುಖಿ. ನಮಗೆಲ್ಲರಿಗೂ 2 ಮುಖಗಳಿರ್ತವೆ. 2 ಮುಖಗಳು, ಬಹಿರ್ಮುಖವಾಗಿ ಒಂದಿರ್ತವೆ, ಅಂತರ್ಮುಖಿಯಾಗಿ ಒಂದಿರ್ತವೆ. ಹೌದು, ಅಂತ ಒಂದು ಅಂತರ್ಮುಖಿ ನಾನು ಯಾರು ಅನ್ನೋ ಒಂದು ಪ್ರಶ್ನೆ. ನಮ್ಮ ಜ್ಞಾನ ಎಷ್ಟು, ವಿದ್ಯೆ ಎಷ್ಟು, ಬುದ್ಧಿ ಎಷ್ಟು, ಶುದ್ಧತೆ ಎಷ್ಟು, ಎಲ್ಲ ತಿಳಿಸುವುದು ಆ ಗಣಪತಿಯೇ, ಆ ಕೇತುವೆ. ಅಂತಹ ನಕ್ಷತ್ರ ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿ ಸ್ವಲ್ಪ ಏನೋ ಮಕ್ಕಳು, ಮನೆ, ಗೌರವ, ಹೆಸರು, ತುಂಬಾ ಅಟ್ಯಾಚ್ಮೆಂಟ್ ನಮ್ಮನ್ನ ಕೊಂದಾಕ್ಬಿಡುತ್ತೆ ಮಕ್ಕಳೇ. ತುಂಬಾ ಡಿಟ್ಯಾಚ್ಮೆಂಟ್ ಕಷ್ಟ ಗೃಹಸ್ಥನ ಆದ್ಮೇಲೆ, ಅದು ಸನ್ಯಾಸಿಗಳಿಗೆ. ಹೌದು, ಗೃಹಸ್ಥನಾಗಿ ತುಂಬಾ ಹಿಡ್ಕೋಬಾರ್ದು, ಕೆಲವೊಂದ್ ಸಮಯ ಬಿಟ್ಬಿಡ್ಬೇಕು. ಹೋಗ್ರು ಬದುಕೊಳ್ರು. ತೀರಾ ತಲೆ ಕೆಡ್ಸ್ಕೊಳ್ಳದೆ ಇವತ್ತಿದ್ರಿ ಅಂದ್ರೆ ನೆಮ್ಮದಿ. ತಲೆ ಕೆಡ್ಸ್ಕೊಂಡ್ರಿ ಎಲ್ಲಾ ನೋವೆ. ವೃಷಭ ರಾಶಿ. ಎಲ್ಲೋ ವೈರಾಗ್ಯ, ನನ್ ಮನೆ, ನನ್ ಕುಟುಂಬ ಇಷ್ಟೇನಾ? ಹೌದಿಷ್ಟೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಷ್ಟೇ. ಯೋಗ ಹೇಳ್ದಲ್ಲ ಈಗ ತಾನೆ, ಯೋಗ ಯೋಗ ಅಂತ. ಆ ರೀತಿ. ಸೊ ಇವತ್ತು ಆ ಥರದ್ದು ನನಗೆ ಇರ್ಬೇಕಿತ್ತು ಗುರುಗಳೇ, ನನಗೆ ಸಿಗಬೇಕಿತ್ತು ಗುರುಗಳೇ, ಇಷ್ಟಿರ್ಬೇಕಿತ್ತು ಗುರುಗಳೇ. ಇರುವುದರಲ್ಲಿ ತೃಪ್ತಿ ಪಡಿ, ಇರುವುದನ್ನ ನೋಡಿ ಖುಷಿ ಪಡಿ. ಕೊಟ್ಟಿದ್ದಾರೆ ಮಹಾದೇವ ಶಂಕರಾಚಾರ್ಯರ ಆ ಒಂದು ವಿಶೇಷವಾದಂಥ ಪುಸ್ತಕ ನೋಡ್ತಾ ಇರ್ತಾನೆ. ಸದಾಶಿವ ಸಮಾರಂಭಂ ಅಂತ ಹೇಳ್ತಿದ್ದಾಗೆ ನನ್ನ ಮೈಯೆಲ್ಲ ಪುಳಕಿತ ಆಗುತ್ತೆ. ಸಾಕು. ಹೌದು, ನ ಮಂತ್ರೇನ ಜಾನ, ನ ತಂತ್ರೇನ ಜಾನ. ನನಗೆ ಮಂತ್ರನೂ ಬರಲ್ಲ, ತಂತ್ರನೂ ಬರಲ್ಲ, ಪೂಜೆನೂ ಬರಲ್ಲ, ಏನೂ ಬರಲ್ಲ. ನನಗೆ ನಿಮ್ಮ ನಾಮದ ಹೆಸರು ಹೇಳುವುದಷ್ಟೇ ಬರುವುದು ಗುರು ಅಮ್ಮ ಅಂತ ಹೇಳ್ತಾರೆ. ಅಷ್ಟೇ, ಸಾಕು ಸಾಕು. ಖುಷಿ ಇದೆ. ತುಂಬಾ ದೊಡ್ಡ ದೊಡ್ಡ ಗುರುಪೀಠದಲ್ಲೇ ಕುಳಿತಿರೋರಿಗೆ ಜಾತಕ ಹೇಳಿದಂಥದ್ದು ಈ ಮಹಾವಿದ್ಯೆಯಿಂದ, ಈ ಗುರುಗಳ ಆಶೀರ್ವಾದದಿಂದ, ಆ ತಾಯಿ ವಾಗ್ದೇವಿ ವಶಿನ್ಯಾದಿ ದೇವತೆಗಳ ಆಶೀರ್ವಾದದಿಂದ, ಗುರುಸ್ವರೂಪ ಪೀಠದಲ್ಲಿ ಕುಳಿತಿರೋರಿಗೆ ಇಂಥದ್ದೇ. ಇನ್ನೂ ಕೆಲವರಿಗೆ ಪೀಠಕ್ಕೇರುವರೇ ನೀವು ಅಂದ್ರೆ ನಂಬಿರ್ಲಿಲ್ಲ, ಪೀಠದಲ್ಲಿ ಕೂತಿದ್ದಾರೆ. ಆ ತಾಯಿಯಿಂದ, ಆ ವಾಗ್ದೇವಿಯಿಂದ, ಗಣಪತಿಯ ಅನುಷ್ಠಾನದಿಂದ, ನನ್ನಿಂದ ಅಲ್ಲವೇ ಅಲ್ಲ. ಎಲ್ಲೋ ನೋಡ್ತಾ ಆ ವ್ಯಕ್ತಿಗಳು ಆ ಸ್ಥಾನ ಅಲ್ಲಿ ನಿಂತಿದ್ದಾರೆ. ಅವ್ರು ನೆನ್ಸ್ಕೋತಾರ, ನಂಗೆ ಬೇಕಿಲ್ಲ. ಖುಷಿ, ನೆನೆಸ್ಕೊಂಡಾಗ ತುಂಬಾ ಖುಷಿ ಮಕ್ಕಳೇ. ಎಲ್ಲೋ ಯಾವಾಗ್ಲೂ ಕರೆದೋ ಏನೋ ಮಾತಾಡಿಸಿದಾಗ ಗುರುಗಳೇ ಅಂದಾಗ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದಕ್ಕೆ ಸಿಗೋಷ್ಟು ಆನಂದ ಇನ್ನೇನೂ ಇಲ್ಲ.
ಅದರಲ್ಲಿರೋಷ್ಟು ಆನಂದ ಇನ್ಯಾವುದೂ ಇಲ್ಲ. ಇರ್ಲಿ, ನೆನೆಸ್ಕೊಂಡಿಲ್ಲ ಅಂದ್ರೂ ಬೇಜಾರಿಲ್ಲ. ಹೋಗೋ ರಭಸದಲ್ಲಿ, ಪ್ರಯಾಣದಲ್ಲಿ ನದಿಯನ್ನ ಕಟ್ಟಬಾರದಂತೆ. ಯಾವುದನ್ನು ನಿಲ್ಲಿಸಬಾರದು ಅಂತ ಯಕ್ಷ ಕೇಳಿದ್ರೆ, ಹರಿಯೋ ನದಿಯನ್ನ, ಹರಿವನ್ನ ನಿಲ್ಲಿಸಬಾರದು ಅಂತ ಹೇಳ್ತಾರೆ ಧರ್ಮರಾಯರು. ನಿಜವೇ, ಎಲ್ಲೂ ಅಲ್ಲಲ್ಲಿ ಒಂದು ಸಣ್ಣದಾಗಿ ನಿಲ್ಲಿಸ್ಕೊಳ್ಳಿಕ್ಕೆ ಇದ್ ಮಾಡ್ಬೇಕೆ, ನಾವು ಪೂರ್ತಿ ಕಟ್ಟೆ ಹಾಕಿ ನಿಲ್ಲಿಸ್ಕೋಬಾರ್ದು. ಪ್ರಕೃತಿ ವಿರುದ್ಧ ಅನ್ನತಕ್ಕಂಥ ಮಾತು ಹಾಗೆ ಅಷ್ಟೇ. ಸೊ ವೃಷಭಂ ಸಿಕ್ಕಿದ್ರಲ್ಲಿ ತೃಪ್ತಿ ಪಡಿ. ಮಿಥುನಂ ಒಡ ಹುಟ್ಟಿದವರ ವಿಚಾರ, ಕುಟುಂಬದ ವಿಚಾರ, ಏನೋ ಧೈರ್ಯ ಅಳುಕಿದಂತೆ. ಒಂದೊಂದು ಸಮಯ ನಮ್ಮ ಮನೆಯವರೇ ನಮಗೆ ನೋವು ಕೊಟ್ಟು ಬಿಡ್ತಾರೆ. ಹೌದು, ಇನ್ಯಾರೋ ನೋವು ಕೊಟ್ಟರೆ ನಾವು ಬೇಜಾರು ಪಡಲ್ಲ. ನಮ್ಮವರಿಂದಲೇ ತುಂಬಾ ಹತ್ತಿರದವರೇ ಒಂದು ಮಾತಾಡಿದಾಗ, ಇಲ್ಲ ಅವರ ವಿಚಾರಧಾರೆಗಳಿಂದ ಇವತ್ತು ಆ ರೀತಿಯ ಒಂದು ಪರಿಸ್ಥಿತಿ, ಕುಟುಂಬ, ಮನೆ, ಒಡ ಹುಟ್ಟಿದವರು, ಈ ತರದ ವಿಚಾರದಲ್ಲಿ ಬಿಟ್ಟು ಮುಂದಕ್ಕೆ ಹೋಗಿ ನೆಮ್ಮದಿ. ಕರ್ಕಾಟಕ ರಾಶಿ, ವೃತ್ತಿ ಇಲ್ಲ ಕುಟುಂಬ, ಅಲ್ಲೊಂದು ಸಣ್ಣ ತೊಳಲಾಟ. ಯಾಕಂದ್ರೆ ಚಂದ್ರ ಕೇತು ಸಾರದಲ್ಲಿರೋದು, ಬಟ್ ಕೇತು ಚಂದ್ರ ಸಾರ. ಸೊ ಒಂದ್ ಕೊಟ್ರೆ ಒಂದ್ ತಗೊಂಡಿರ್ತಾನೆ. ಕಷ್ಟಪಟ್ರೇನೆ ನಮಗ್ ಪೂರ್ಣ ಫಲ, ನಾವು ಪಡ್ತಲೇ ಇರ್ಬೇಕು. ನೋಡಿ, ಲಕ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಬ್ಬಾ ಅಂದ್ರೆ ಒಂದು 5% ಏನೋ ಲಕ್ಕು. ಹಾರ್ಡ್ ವರ್ಕ್ ಇಸ್ 90%. ಡೆಡಿಕೇಶನ್, ಟೀಮ್ ಪ್ಲೇ, ಇವೆಲ್ಲ ಪ್ಲೇ ಆಗುತ್ತೆ. ಹಾರ್ಡ್ ವರ್ಕ್ 80%. ಇನ್ನು 15% ಒಳ್ಳೆ ಟೀಮ್ ಸಿಕ್ಕಿರ್ಬೇಕು, ಒಳ್ಳೆ ಜನ ಸಿಕ್ಕಿರ್ಬೇಕು, ಒಳ್ಳೆ ದುಡ್ಡು, ಈ ತರದ್ದು. ಮ್ಯಾಕ್ಸಿಮಮ್ 5%. ಇನ್ನು ಕೆಲವರು ದೊಡ್ಡವ್ರು ಏನ್ ಹೇಳ್ತಾರೆ ಗೊತ್ತಾ, ಲಕ್ ಅನ್ನೋದು 1%. ನೆನಪಿಟ್ಟುಕೊಳ್ಳಿ. ಅದಕ್ಕೆ ಈ ಟ್ರೇಡಿಂಗು, ಜೂಜು, ಸಟ್ಟ, ಬಾಜಿ ಇದೆಲ್ಲ ಬಂದು 99% ಲಕ್ಕಲ್ಲಿ ಓಡೋದು. ಹಾರ್ಡ್ ವರ್ಕ್ ಅಲ್ಲ. ಹಾರ್ಡ್ ವರ್ಕ್ ಅಲ್ಲಿ ಯಾರೋ 100ರಲ್ಲಿ ಒಬ್ಬ ಸಕ್ಸಸ್ ಅಲ್ಲಿ. ಅವನು ಥೀಸಿಸ್ ಮಾಡಿರ್ತಾನೆ, ಅಲ್ಗಾರಿದಮ್ ಹಾಕೊಂಡಿರ್ತಾನೆ, ಫಾರ್ಮುಲಾಸ್ ಹಾಕೊಂಡಿರ್ತಾನೆ, ಟ್ರೇಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಹಾಕಿದಾನೆ, ತುಂಬಾ ದೊಡ್ಡ ರಿಸರ್ಚ್ಗಳು ಮಾಡಿರ್ತಾರೆ. ಸುಮ್ನೆ ದುಡ್ಡು ಹಾಕ್ಬಿಟ್ಟು ಸಂಜೆಗೆಲ್ಲ ಕೋಟೀಶ್ವರ ಆಗ್ತೀನಿ ಅಂದ್ರೆ ಮುಳುಗ್ತೀರಷ್ಟೇ. ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಅದೇ ಆಗ್ತಿರೋದು. ಜಾಗ್ರತೆ. ಸೊ ಕರ್ಕಾಟಕ ಒಳ್ಳೇದು, ಕೆಟ್ಟದ್ದು, ಸ್ವಲ್ಪ ಪರಿಶ್ರಮಕ್ಕೆ ತಕ್ಕಂತ ಫಲ. ಇನ್ ಸಿಂಹ ರಾಶಿ, ನಿಮ್ಮನೇಲೆ ಚಂದ್ರ ಕೇತು ಸಾರದಲ್ಲಿ ಇರೋದ್ರಿಂದ ಅಂತರ್ಮುಖಿ. ಇದು ಸರಿಯಾ, ಅದು ಸರಿಯಾ, ಯೋಚಿಸಿ ಹೆಜ್ಜೆ ಇಡಿ. ನಾವು ಮಾಡಿದ್ದೆಲ್ಲ ಇನ್ನೊಬ್ರಿಗೆ ಸರಿ ಅನ್ನಿಸ್ಬೇಕು ಅಂತ ಏನಲ್ಲ. ನಾವು ಹೇಳಿದ್ದೆಲ್ಲ ಇನ್ನೊಬ್ರಿಗೆ ಸರಿ ಇರ್ಬೇಕು ಅನ್ನೋದು ಏನೂ ಇಲ್ಲ. ನಮಗ್ ಮಾಡಿದ್ದು, ಹೇಳಿದ್ದು, ಹೇಳದೇ ಇರೋದು ಕೂಡ ಬೇರೆ ರೀತಿಯಲ್ಲಿ ಇರ್ತವೆ. ಸೊ ಕೆಲವೊಂದು ಸಮಯ ಮೌನ ವಹಿಸಿ ಅಂತರ್ಮುಖಿಯಾಗಿ ಚಿಂತಿಸ್ಬೇಕು. ಸೊ ಮನೆಯ ಯಜಮಾನ ಆಗಿದ್ದೀರಾ, ಕುಟುಂಬದ ಯಜಮಾನ ಆಗಿದ್ದೀರಾ, ಒಂದು ವ್ಯವಸ್ಥೆಯ ಯಜಮಾನ ಆಗಿದ್ದೀರಾ, ಯೋಚಿಸಿ ಹೆಜ್ಜೆ ಇಡಿ, ಗೆದ್ದು ಬಿಡ್ತೀರಿ. ಕನ್ಯಾ ರಾಶಿ, ಎಲ್ಲೋ ಒಂದು ಸಂಕಟ, ಮನೆ, ಕುಟುಂಬ, ಹತ್ತಿರದವರು, ಯಾವುದೋ ಒಂದು ಬಾಧೆ, ಒದ್ದಾಟ, ಎಳೆದಾಟ, ತುಂಬಾ ಒಂದು ನೋವು, ಸಂಕಟಗಳನ್ನ ಮನಸ್ಸಲ್ಲಿ ತುಂಬಿಸಿಟ್ಕೊಂಡಿದ್ದೀರಾ. ಗಣಪತಿ ಆರಾಧನೆ ಮಾಡಿ, ಮನೇಲಿ ಒಂದು ಪುಟ್ಟ ತುಪ್ಪದ ದೀಪ ಹಚ್ಕೊಳ್ಳಿ, ಒಂದು ಪುಟ್ಟ ಗಣೇಶನ ವಿಗ್ರಹವನ್ನು ಒಂದು ಬಟ್ಲಲ್ಲಿ ಇಟ್ಕೊಂಡು ಅಭಿಷೇಕ ಮಾಡಿ ತೀರ್ಥ ಸೇವಿಸಿ. ಏನೋ ಒಂದು ಮನಸ್ಸಿನಲ್ಲಿ ಒಂದು ನೋವು, ವೇದನೆ ಇದೆ. ತನ್ನವರನ್ನು ಕಳ್ಕೊಂಡಾಗ, ತನ್ನವರಿಂದ ದೂರ ಆದಾಗ, ಇಲ್ಲ ತನ್ನವ್ರು ಯಾರು ದೂರ ಆದಾಗ ಆ ತರದ್ದು ನೋವುಂಟು. ಎಚ್ಚರಿಕೆ. ತುಲಾ ರಾಶಿ, ಚೆನ್ನಾಗಿದೆ. ವೈರಾಗ್ಯ ಭಾವ. ಎಷ್ಟಿದ್ದೇನು ಬಿಡು ಗುರುಗಳೇ, ಏನು ಬೇಡ. ಗೃಹಸ್ಥನಾಗಿ ಯೋಚನೆ ಮಾಡಬಾರ್ದು. ಸನ್ಯಾಸಿಯಾಗಿದ್ದು ಸಂಸಾರಿಯಾಗಿ ಯೋಚನೆ ಮಾಡಬಾರ್ದು, ಸಂಸಾರಿಯಾಗಿದ್ದು ಸನ್ಯಾಸಿಯಾಗಿ ಯೋಚನೆ ಮಾಡಬಾರ್ದು. ನೋಡಿ, ಆತ ಯಾರೋ ಸತ್ಸಂಗ ಮಾಡಿದನಲ್ಲ, ಪೂರ್ಣ ಸಂಸಾರಿ ಆತ. ಅಷ್ಟು ದೊಡ್ಡ ಮನೆ ಬೇಕೇನ್ರಿ ಆ ಸನ್ಯಾಸಿಗೆ? ಅಷ್ಟು ದೊಡ್ಡ ಮಹಲು, ಪ್ಯಾಲೇಸು, ಪ್ರೈವೇಟು, ಗನ್ಮ್ಯಾನ್ಸು, ಹೆಲಿಕಾಪ್ಟ್ರು, ಚಾರ್ಟರ್ ಪ್ಲೇನು, ಬುಲೆಟ್ಸು, ಬೈಕ್ಸು, ಗೋಲ್ಡು, ಇದೆಲ್ಲ ಬೇಕೇನ್ರಿ? ಲಕ್ಷಾಂತರ ಕೋಟಿಯ ವ್ಯವಹಾರಗಳು ಬೇಕೇನ್ರಿ ಒಬ್ಬ ಸನ್ಯಾಸಿಗೆ? ಹೇಳಿ. ಸನ್ಯಾಸಿ ವೇಷ ಹಾಕೊಂಡು ಈ ತರ ವ್ಯಾಪಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ಸ್ವಾಮೀಜಿಗಳ ವೇಷದಲ್ಲಿ ವ್ಯಾಪಾರಕ್ಕೆ ಇಳಿದು ಬಿಟ್ಟಾರೆ. ಅದಕ್ಕೆ ಅದು ತೋರಿಸ್ತಿರೋದು ಪ್ರಕೃತಿ. ನೀನು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಇದು ನಡೀತಿರೋದು. ಸಂಸಾರಿ ಸನ್ಯಾಸಿ ಆದ್ರೆ ಇದೇ ಕತೆ. ಇನ್ನೂ ಒಬ್ಬ ಇದ್ದ ಪುಣ್ಯಾತ್ಮ, ಹೋಗ್ಬಿಟ್ಟ. ಆತನ ಸಿಕ್ಕಾಬಿಟ್ಟ ದೊಡ್ಡ ರೈಡ್ಗಳೆಲ್ಲ ನಡೆದಿತ್ತು. 400 ಕೋಟಿ 500 ಕೋಟಿ. ನಾನೇ ಕಲ್ಕಿ ಅಂತ ಹೇಳ್ಬಿಟ್ಟು, ಈ ಕಲ್ಕಿ ಪಿಕ್ಚರ್ ಬಂದಿದೆಯಲ್ಲ, ನಾನೇ ಕಲ್ಕಿ ಅಂತ.
ಅವನು ಮಾತ್ರ ಮದುವೆ ಆಗಿ ಆನಂದವಾಗಿ ಹೆಂಡತಿ ಜೊತೆ ಇರಬಹುದು. ಬೇರೆಯವರು ಮದುವೆ ಆಗ್ಬಾರ್ದು, ಎಲ್ಲವೂ ನನಗೆ ನೀವು ಸಮರ್ಪಣೆ. ಇದು ಆಗ್ತಿದೆ ಸಮಾಜದಲ್ಲಿ. ಏನ್ ನಡೀತಿದೆ ನೋಡಿ. ತೀರಾ ಹಗಲು ವೇಷಧಾರಿಗಳನ್ನ ನಂಬಬೇಡಿ ಮಕ್ಕಳೇ. ಏನೇನೋ ಮಾತಾಡ್ತಾರೆ, ನಿಮ್ಮನ್ನ ಪ್ರಕ್ಷುಬ್ಧ ಮಾಡ್ತಾರೆ, ಹೇಳೋದೊಂದು ನಡ್ಕೊಳ್ಳೋದೊಂದು. ಸೊ ಇವತ್ತು ಆ ರೀತಿ ಅದಲು ಬದಲು ಜಾಗ್ರತೆ. ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಪರಿಶ್ರಮ, ಬಟ್ ಕೇತು ಚಂದ್ರನ ಸಾರದಲ್ಲಿರೋದ್ರಿಂದ ಲಾಭ. ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಎಫರ್ಟಿನಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಧನುಸು ರಾಶಿ, ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವೃತ್ತಿ, ಸ್ವಲ್ಪ ಪರಿಶ್ರಮವೇ. ಇನ್ನು ಮಕರ ರಾಶಿ, ಅಷ್ಟಮದಲ್ಲಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಅಲ್ಲಲ್ಲಿ ಈ ಕಾಯಿಲೆ ಏನೇನೋ ಬಂದ್ಬಿಟ್ಟಿದೆ. ಅದೇನೋ ಮೆದುಳು ತಿನ್ನೋ ಕಾಯಿಲೆ. ಆಲ್ರೆಡಿ 4-5 ಜನನ, ಅದಿನ್ನೆಷ್ಟು ಜನಕ್ಕೆ ಹಚ್ಚಿ ಕೂತಿದ್ಯೋ, ಇವ್ರು ಏನೇನ್ ಮುಚ್ಚಿಡ್ತಿದಾರೋ, ಇದು ಇನ್ನೇನೇನ್ ಆಗ್ತಿದೋ ಏನಂತ ಗೊತ್ತಿಲ್ಲ. ದೇವ್ರ ನಾಡಿಂದಲೇ ಎಲ್ಲಾ ಕಾಯಿಲೆಗಳು ಬರ್ತಿದಾವಪ್ಪ ನಮ್ಮೂರ್ಗೆ, ಎಲ್ಲಾ ಕಡೆ. ಏನೋ ವಿಚಿತ್ರ, ಅದು ನಮ್ಗೊಂದು ಅರ್ಥ ಆಗ್ತಿಲ್ಲ. ದೇವ್ರ ನಾಡು ಅಂತೀವಿ ನಾವು. ನನ್ನ ಗುರುಗಳು ಊರು. ಏನೋ ಝೀಕಾ ವೈರಸ್ ಅಂತೆ, ಈಗೇನೋ ಅಮೀಬಾ, ಅದೇನೋ ಮೆದುಳು ತಿನ್ನೋ ಕಾಯಿಲೆ ಅಂತೆ, ಚಿಕನ್ ಗುನ್ಯಾ ಅಂತೆ, ಡೆಂಗ್ಯೂ ಅಂತೆ. ರಾಮಚಂದ್ರ, ಮಕರದ ಮೇಲೆ ಸ್ವಲ್ಪ ಆರೋಗ್ಯ ಪ್ರಭಾವ ಇರುತ್ತೆ. ತುಂಬಾ ಹುಷಾರು. ದೂರದ ಪ್ರಯಾಣ, ದೂರದ ಕೆಲಸ, ಈ ತರದ ಸೆನ್ಸಿಟಿವ್ ಪ್ಲೇಸ್ಗಳಿಗೆ ಹೋಗೋದು. ನೀವು ಬದುಕಿದ್ರೇನೆ ಎಲ್ಲ, ನೆನ್ಪಿಟ್ಕೊಳ್ಳಿ. ನೀವಿದ್ರೇನೆ ಎಲ್ಲ, ನೀವಿದ್ರೇನೆ ಈ ಗುರು, ನೀವಿದ್ರೇನೆ ದೊರೆ, ನೀವಿದ್ರೇನೆ ಆ ಬಾಲಾಜಿ ಕೂಡ. ನೀವ್ ಯಾರು ಹೋಗಲ್ಲ ಅನ್ಕೊಳ್ಳಿ, ದೇವ್ರಿಗೆ ದೀಪ ಹಚ್ಚೋರಿರಲ್ಲ. ಹುಷಾರ್, ನಿಮ್ಮನ್ನು ನೋಡ್ಕೊಳ್ಳಿ. ಇನ್ನು ಕುಂಭರಾಶಿ, ಚೆನ್ನಾಗಿದೆ. ಚಂದ್ರ ಕೇತು ಸಾರದಲ್ಲಿ ಎಲ್ಲೋ ವೈರಾಗ್ಯ ಭಾವ. ಸಾಕು ಬಿಡಿ ಗುರುಗಳೇ, ಇನ್ನೇನಿದೆ, ಇನ್ನೇನ್ ನೋಡೋದಿದೆ ಅನ್ನೋ ರೀತಿಯಲ್ಲಿ ಒಂದು ಭಾವ. ನಿಜವೇ, ಏನ್ ಮಾಡೋಣ ಮಕ್ಕಳೇ. ಕೆಲವೊಂದು ಸಮಯ ನಿಂತ್ಕೊಳ್ಳಬೇಕಾಗುತ್ತದೆ, ವೇಗವಾಗಿ ಹೋಗೋದಲ್ಲ. ಕೆಲವೊಂದು ಸಮಯ ನಿಂತ್ಕೊಂಡು ನಾವೆಲ್ಲಿದ್ದೀವಿ, ನಮ್ಮ ಜೊತೆಲಿ ಯಾರಿದ್ದಾರೆ, ಏನಿದೆ ಅನ್ನೋದನ್ನ ನಾವು ಪರಿಶೀಲಿಸ್ಬೇಕು. ಹೋಗೋ ವೇಗದಲ್ಲಿ ನಮ್ಮತನೂ ಕಳ್ಕೊಂಡಿರ್ತೀವಿ, ನಮ್ಮವರನ್ನು ಕಳ್ಕೊಂಡಿರ್ತೀವಿ. ನಮ್ತನ ಅವನು ಚೇಂಜ್ ಆಗ್ಬಿಟ್ಟ ಕಣ, ಅವನು ಏನೋ ಅವನು ಅಂತೀವಿ ಕೆಲವರನ್ನ. ಅವನು ಚೇಂಜ್ ಆಗ್ಬಿಟ್ಟ ಕಣೋ, ಇವಾಗೆಲ್ಲ ಅವನ ಜೊತೆಲಿ ಒಳ್ಳೆಯವರಿಲ್ಲ, ಜ್ಞಾನ ಹೇಳೋರಿಲ್ಲ, ಬುದ್ಧಿ ಹೇಳೋರಿಲ್ಲ. ಇನ್ನೂ ಕೆಲವರು ಇರ್ತಾರೆ, ಚೇಂಜ್ ಆಗಿರ್ತಾರೆ, ತುಂಬಾ ದೊಡ್ಡ ಗೌರವದ ವ್ಯಕ್ತಿಗಳಾಗ್ಬಿಟ್ಟಿರ್ತಾರೆ, ತುಂಬಾ ಒಳ್ಳೆ ವ್ಯಕ್ತಿಗಳ ಸಹವಾಸ ತಂದಿಟ್ಕೊಂಡಿರ್ತಾರೆ. ಸೊ ಅವಾಗ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು. ನಮ್ಮ ಜೊತೆಲಿರೋ ಇವ್ರು ಸರಿಯಾ, ಇದು ಸರಿಯಾ, ನಾನು ಹೋಗ್ತಿರೋ ದಾರಿ ಸರಿಯಾ, ನಾನು ಮಾಡ್ತಿರೋ ಕೆಲಸ ಕಾರ್ಯ ಸರಿಯಾ, ಇದನ್ನು ನೋಡಿಕೊಂಡು ಹೆಜ್ಜೆ ಇಡಿ. ಕುಂಭರಾಶಿ ಯಶಸ್ಸಿನವರು. ಇನ್ನು ಮೀನರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಕೇತು ಸಾರದಲ್ಲಿ ವಿಜಯ ಪ್ರಾಪ್ತಿ. ಕೇತುನು ಚಂದ್ರ ಹಾಲು, ಬೆಣ್ಣೆ, ತುಪ್ಪ, ಟ್ರಾವೆಲ್ಸ್, ಟೂರ್ಸ್, ಎಂಟರ್ಟೈನ್ಮೆಂಟ್, ರಾಜಕೀಯದಲ್ಲಿರತಕ್ಕಂಥವರಿಗೆ, ಜನಗಳಿಗೆ ಸಂಬಂಧಪಟ್ಟಂತ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.